ಆತ್ಮೀಯ ಸ್ನೇಹಿತರಿಗೆ ಗುಡ್ ಈವ್ನಿಂಗ್. ಈಗ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ವಿ ಏನು ಮಾಡಿದ್ವಿ ಅಂತಂದರೆ ಎಸ್ ಎಸ್ ಸಿಗೆ ಸಂಬಂಧಪಟ್ಟಂತೆ ಲಾಸ್ಟ್ 2024ರಲ್ಲಿ ನಡೆದಂತಹ 22 ಮತ್ತು 23ರಲ್ಲಿ ನಡೆದಂತಹ ಪ್ರಶ್ನೆಗಳನ್ನು ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಇವತ್ತೇನು ಮಾಡೋಣ ಅಂತ ಅದ್ರ ಮುಂದಿನ ಪಾರ್ಟ್ ಏನು 24, 26, 27, 28 ಮತ್ತು 29 ಫೆಬ್ರವರಿ ಮಾರ್ಚ್ 1ನೇ ತಾರೀಕಿನಿಂದ ನಡೆದಂತಹ ಕೆಲವು ಪ್ರಶ್ನೆಗಳನ್ನು ಎಷ್ಟು ಇಂಪಾರ್ಟೆಂಟ್ ಇದಾವನ್ನ ಅವುಗಳನ್ನೆಲ್ಲ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ಮುಂದಿನ ಪ್ರಶ್ನೆ 1ನೇ ಪ್ರಶ್ನೆ ನೋಡೋಣ. ಆಲ್ರೆಡಿ ನೀವು ಏನು ಮಾಡಿದ್ವಿ, ಪ್ರಶ್ನೆಕ್ಕಿಂತ ಮುಂಚೆ ನಿನ್ನೆ ಏನು ಮಾಡಿದ್ದಾರೆ, ಆರ್ ಪಿ ಎಫ್ ಡೇಟ್ ಬಿಟ್ಟಾರೆ ಎಕ್ಸಾಮ್ದು. ಆರ್ ಪಿ ಎಫ್ದು ಎಕ್ಸಾಮ್ದು ಡೇಟ್ ಬಿಟ್ಟಾರ. ಯಾವಾಗದವ, ನೆಕ್ಸ್ಟ್ ಮಾರ್ಚ್ 2ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾವೆ. ಸೊ ಇದ್ರ ಬಗ್ಗೆನೂ ಕ್ಲಾಸಸ್ ಮಾಡಬೇಕಂತ ಮಾಡಿದ್ದೀನಿ, ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಈ ಕ್ಲಾಸ್ ಬಗ್ಗೆ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ರಿ. ಓಕೆ, ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನಿಮಗೆ ಎಸ್ ಎಸ್ ಸಿ ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ಕ್ಲಾಸಸ್ ಜಾಸ್ತಿ ಬೇಕು ಹಾಗೂ ಆರ್ ಪಿ ಎಫ್ ಬೇಕಾದ ಯಾವ ಬೇಕು ನೀವು ಕಮೆಂಟ್ ಮಾಡಿರಿ. ಆ ಕಮೆಂಟ್ ಮುಖಾಂತರ ಜಾಸ್ತಿ ಯಾವ ಬರ್ತಾವಲ್ಲ ಅದ್ರ ಮುಖಾಂತರ ಕ್ಲಾಸಸ್ ಮಾಡ್ತಾ ಹೋಗೋಣ. ಓಕೆ, ಕ್ವಶನ್ ನೋಡಿರಿ. 20 ಹುಡುಗರಿರುವ ಒಂದು ಗುಂಪಿನ ಸರಾಸರಿ ವಯಸ್ಸು 25 ವರ್ಷಗಳು. ಏನು ಹೇಳ್ಯಾರ, 20 ಹುಡುಗರಿರುವ ಒಂದು ಗುಂಪಿನ ಸರಾಸರಿ ವಯಸ್ಸು 25 ವರ್ಷಗಳು. ಫಸ್ಟಿಗೆ ಅದನ್ನು ಬರೀನ್ರಿ, ಏನೈತಿ, 20 ವಿದ್ಯಾರ್ಥಿಗಳದ್ದು 25 ಅದ ಹಾಗೂ 15 ವರ್ಷ ವಯಸ್ಸಿನ ಒಬ್ಬ ಹುಡುಗ ಹೋಗ್ತಾನೆ. ಇದರೊಳಗೆ 15 ವಯಸ್ಸಿನ ಒಬ್ಬ ಹೊರಗೆ ಹೋಗ್ತಾನೆ. ಒಬ್ಬ ಹುಡುಗನು ಗುಂಪನ್ನು ತೊರೆದು ಹೋಗುತ್ತಾನೆ. ಮತ್ತೊಬ್ಬ ಹುಡುಗನು ಆ ಗುಂಪಿಗೆ ಬಂದು ಸೇರುತ್ತಾನೆ. ಮತ್ತೊಬ್ಬ ಬಂದು ಸೇರ್ತಾನೆ. ಎಷ್ಟು ವಯಸ್ಸು ನನಗೆ ಗೊತ್ತಿಲ್ಲ, ಎಕ್ಸ್ ಈಕ್ವಲ್ ಟು ನೆಕ್ಸ್ಟ್ ಏನು ಹೇಳ್ತಾನೆ, ಗುಂಪಿನ ಸರಾಸರಿ 2 ವರ್ಷ ಹೆಚ್ಚಾಗುತ್ತದೆ. ಅಂತಂದ್ರೆ ಈ ಟೋಟಲ್ 20 ಜನಕ್ಕೆ ಸರಾಸರಿ ಐತಲ್ಲ, ಎಷ್ಟದ ಸರಾಸರಿ, ಸ್ಟಾರ್ಟಿಂಗ್ದು 25 ಅದ, ಇದಕ್ಕೆ 2 ವರ್ಷ ಹೆಚ್ಚಾಕತ್ತ ಅಂತ ಹೇಳ್ತಾನೆ. ಇದು ಇಕ್ವೇಷನ್ ಅವ್ನು ಹೇಳಿದ ಪ್ರಕಾರ. ಈಗ ಸಾಲ್ವ್ ಮಾಡ್ಕೊತ ಬರ್ರಿ. ಏನೈತಿ, 25 ಎಷ್ಟು, 50, 500 ಬಂತು, -15 ಪ್ಲಸ್ ಎಕ್ಸ್, ಇದೆಷ್ಟಾಯಿತು, 25 × 20 ಅಂದರೆ 500, 40 ಅಂದರೆ 540. ಇವೆರಡು ಈ ಕಡೆ ಶಿಫ್ಟ್ ಮಾಡ್ಕೊಂಬಿಟ್ರಿ. ಎಕ್ಸ್ ಈಕ್ವಲ್ ಟು 540 ಮೈನಸ್ 500 ಪ್ಲಸ್ 15. ಇದಕ್ಕೆ ಸೇರಿಸಿದ್ರೆ 55 ಆಯಿತು. 555 500 ಹೋದ್ರೆ 55 ವರ್ಷ. ಆ ಹೊಸದಾಗಿ ಬಂದು ಸೇರಿದ ಹುಡುಗನ ವಯಸ್ಸು 55 ವರ್ಷ. ಅವ್ನು ಕೊಟ್ಟದ್ದನ್ನು ಸೆಂಟೆನ್ಸನ್ನು ನೀವು ಒಂದು ಇಕ್ವೇಷನ್ ರೀತಿಯಲ್ಲಿ ಬರೆಯೋದು ಫಸ್ಟ್ ಗೊತ್ತಾಗಬೇಕು. ಓಕೆ, ಆನ್ಸರ್ ಎಷ್ಟು ಬಂತು, 55 ಇಯರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಏನಾಯ್ತು ನೋಡ್ರಿ, 22 ಪುರುಷರಿರುವ ಒಂದು ಗುಂಪಿನಲ್ಲಿ ಸರಾಸರಿ 58 ವಯಸ್ಸಿನ 2 ಪುರುಷರ ಬದಲಿಗೆ ಟೋಟಲ್ ನಮ್ಮದು ಎಷ್ಟದ ಏಜು, ನಮ್ಮದು 58 ಅದ. ಟೋಟಲ್ ಸರಾಸರಿ 58 ಅದ. ಇದ್ರ ಒಳಗೆ ಇಬ್ಬರು ಹೋಗ್ಯಾರ. ಎಷ್ಟು ವಯಸ್ಸಿನವರು, 22 ವಯಸ್ಸಿನವರು. ಎಷ್ಟಾಯಿತು, 44. ಈ 44 ಹೋಗೈತಿ. ಎಷ್ಟು ಜನ ವಾಪಸ್ ಬಂದಾರ, ಮತ್ತು ಇಬ್ಬರು ಬಂದಾರ. ಅಂದರೆ 2 ಬಂದಲೆ 2 22 58 ಮೈನಸ್ 22 ಅಂತಂದ್ರೆ ಎಷ್ಟು ಬಂತು, 36. ಯಾರು, ಹೊಸ ಇಬ್ಬರು ಬಂದಂತಹ ಸರಾಸರಿ ಎಷ್ಟು, 36. ನೋಡಿ ಎಷ್ಟು ಶಾರ್ಟ್ಕಟ್ ಮಾಡ್ಬೇಕು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಬರೀ ಶಾರ್ಟ್ಕಟ್ ಮೆಥಡ್ಗಳನ್ನು ನಿಮಗೆ ಗೊತ್ತಾಗೋ ಸಂಬಂಧನ ಕೆಲವು ಈ ಟೈಮ್ದಾಗ ನೆನಪುಳಿತಾವೆ ಕೆಲವೊಂದು. ಸೊ ಅದಕ್ಕೋಸ್ಕರ ಶಾರ್ಟ್ಕಟ್ಟನ್ನು ಹೇಳ್ತಾ ಹೋಗ್ತೀನಿ. ಓಕೆ, ಇದರ ಆನ್ಸರ್ ಎಷ್ಟು, 36. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ವಜ್ರದ ಬೆಲೆಯ
ಅದರ ತೂಕದ ವರ್ಗದ ನೇರ ಅನುಪಾತದಲ್ಲಿದೆ. ಅಂದ್ರೆ ಏನಾಗ್ತಾನ, ಡೈಮಂಡು ಈ ಡೈಮಂಡದು ಅದರ ವೇಟಿಗೆ ನೇರ ಅನುಪಾತದಾಗ ಐತೆ, ಅದರ ವರ್ಗದ ನೇರ ಅನುಪಾತದಲ್ಲಿ ಐತೆ ಅಂತಾನೆ. ಈಗ ಸ್ಟಾರ್ಟಿಂಗ್ ನೋಡಿರಿ, ಆ ವಜ್ರವು ಬೆಲೆಯು 87,800. ಅವು ವಜ್ರವು 2 ಭಾಗಗಳಾಗಿ ತುಂಡು ಮಾಡಿದಾಗ ಆ ವಜ್ರದ 2 ಚೂರುಗಳ ತೂಕವು 5:8. 5:8 ಇದ್ರ ಕೂಡಿಸಿದ್ರೆ ಎಷ್ಟಾಯಿತು, 13. ಹೌದಾ. ಈಗ ಇದ್ರ ವರ್ಗ ಅಂತಂದರೆ ಇದ್ರ ಸ್ಕ್ವೇರ್ ಮಾಡಿರಿ 25, ಇದ್ರ ಸ್ಕ್ವೇರ್ ಮಾಡಿರಿ 64. ಹೌದಾ. ಈಗ ಸ್ಕ್ವೇರ್ ಮಾಡಿದ್ರಿ ಎಲ್ಲ ಆಯಿತು. ಈಗ ಇವೆರಡು ಕೂಡಿಸ್ಬಿಡ್ರಿ, ಎಷ್ಟಾಯಿತು, 89 ಆಯಿತು. ಈಗ ಇದ್ರ ಸ್ಕ್ವೇರ್ ಮಾಡಿರಲ್ಲ, ಅದೇ ರೀತಿ ಇದ್ರದ್ದು ಸ್ಕ್ವೇರ್ ಮಾಡಿರಿ. 13 ಸ್ಕ್ವೇರ್ ಎಷ್ಟು, 169. ಈಗ ನಮ್ಮದು ಒರಿಜಿನಲ್ ಇಷ್ಟೈತಿ, 2 ತುಂಡು ಆದಮೇಲೆ ಇಷ್ಟಾಯಿತು. ಇದಕ್ಕೆ ಡಿಫ್ರೆನ್ಸ್ ಎಷ್ಟದ ನೋಡಿರಿ, ಕಡಿಮೆ ಎಷ್ಟು ನಷ್ಟ ಅಂತಂದ್ರೆ ಇದರಲ್ಲಿ 169 ಇಲ್ಲಿ ಕಡಿಮೆ ಐತಿ. ಹೌದಾ. ಎಷ್ಟಾಯಿತು, 80. ಸಾರಿ 80. ಈ 80 ಅಂದ್ರೆ ಒರಿಜಿನಲ್ ವ್ಯಾಲ್ಯೂ ಅಂತಾರೆ. ಸಾರಿ 80 31 ನಿಮಿಷ. ಒರಿಜಿನಲ್ ನಮ್ಮದು ಎಷ್ಟು, ಡಿಫ್ರೆನ್ಸ್ 80 ಬಂದದ. ಹೌದಾ. ಒರಿಜಿನಲ್ ಈ 169 ಅದ. ಈ 169 ಅಂದ್ರೆ ವ್ಯಾಲ್ಯೂ ಎಷ್ಟು, 87,880. ಹಾಗಾದ್ರೆ ನಾವು ಕೇಳಿದ್ದೇನು, ವಜ್ರದ ಒಡೆಯುವಿಕೆಯಲ್ಲಿ ಉಂಟಾದ ನಷ್ಟ. ಅಂದ್ರೆ ಈ 80 ಅಂದರೆ ಎಷ್ಟು, ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. ಏನು, ಅಲ್ಲಿ 169 ಎಕ್ಸ್ ಆಯಿತು, 80 ಇಂಟು 87,880 ಡಿವೈಡೆಡ್ ಬೈ 169. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿರಿ, 41,000 ಎಷ್ಟು ಬರುತ್ತೆ, 41,600. ಸಿಂಪ್ಲಿಫಿಕೇಶನ್ ಮಾಡ್ಕೊತ ಕೂಡೋದು ಬೇಡ, ಟೈಮ್ ವೇಸ್ಟ್ ಮಾಡೋದು ಬೇಡ, ನಿಮಗೂ ಟೈಮ್ ಕಮ್ಮಿ. ನೀವು ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿ ಎಷ್ಟು ಬಂತು, 41,600. ಆಪ್ಷನ್ ನಂಬರ್ ಬಿ. ಓಕೆ. ನೋಡಿರಿ ಯಾವ ಥರ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊತ ಹೋಗ್ತಿದ್ದೀನಿ, ನೀವು ನೋಡ್ಕೊತ ಹೋಗ್ಬೇಕಷ್ಟ. ಓಕೆ. ನೆಕ್ಸ್ಟ್, ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಖರೀದಿಸಿದನು. ಈ ಥರ ಲಾಸ್ಟಲ್ಲಿ ಕ್ಲಾಸಲ್ಲಿ ಮಾಡಿದ್ವಿ. ಅದನ್ನು ಶೇಕಡ 10 ನಷ್ಟಕ್ಕೆ ಮಾರಾಟ ಮಾಡಿದನು. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸು 100 ರೂಪಾಯಿ ಐತಿ, ಇದನ್ನು 10% ಲಾಸಕ್ಕೆ ಮಾರಿದ್ರೆ 90 ಆಯಿತು. ಹೌದಾ. ಒಂದು ವೇಳೆ ಅದನ್ನು ಶೇಕಡ 30 ಕಡಿಮೆ ಬೆಲೆಗೆ ಖರೀದಿಸಿದ್ದಾರೆ. ಇದನ್ನು ಒಂದು ವೇಳೆ 30% ಲಾಸಕ್ಕೆ ತೊಗೊಂಡಿದ್ದಂದ್ರೆ 70 ಆಯಿತು. ಮಾರಿದ್ದಂದ್ರೆ ಅವನಿಗೆ 20% ರೂಪಾಯಿ ಹೆಚ್ಚಿಗೆ ಮಾರಾಟ ಮಾಡಿದ್ರೆ, ಒಂದು ವೇಳೆ 20 ರೂಪಾಯಿ ಹೆಚ್ಚಿಗೆ ಅಂತಂದ್ರೆ 20 ರೂಪಾಯಿ ಹೆಚ್ಚಿಗೆ ಮಾರಿದ್ದಂದ್ರೆ ಇದಕ್ಕೆ ಇಲ್ಲಿ ಬರುವಂತಹ ವ್ಯಾಲ್ಯೂಗೆ 20 ಹೆಚ್ಚಾಕತ್ತಂತಂದ. ಆತ 40% ಲಾಭ ದೊರೆತಿತ್ತು. ಅಂದ್ರೆ ಇವನಿಗೆ ಇಲ್ಲಿ 10% ಲಾಸ್ ಆಗಿತ್ತಲ್ಲ, ಇಲ್ಲಿ 40% ಲಾಭ ಆಕ್ಕಿತ್ತಂತ. ಅಂದ್ರೆ 98. ಡಿಫ್ರೆನ್ಸ್ ಎಷ್ಟದ, 8. ಈ 8 ಅಂದ್ರೆ ಎಷ್ಟು ಕೊಟ್ಟಾನ, 8 ಅಂದ್ರೆ 20. ಕೇಳಿದ್ದೇನು, 100 ಅಂದರೆ ಎಷ್ಟು, 8 ಅಂದರೆ 20 ಅಂದರೆ 100 ಅಂದರೆ ಎಷ್ಟು, ಎಕ್ಸ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ, 250. ಎಷ್ಟು ಬಂತು, 250. ಆ ವಸ್ತುವಿನ ಅಸಲು ಬೆಲೆ ಎಷ್ಟಿರುತ್ತೆ, 250 ಅಂತೇಳಿ. ಓಕೆ, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್, ಅಮನ್ ಅವರು ತನ್ನ ಕಾರಿನಲ್ಲಿ 80 km/h ಕಚೇರಿಗೆ ಹೋದನು. ಇಲ್ಲಿ ನೋಡ್ರಿ 80 km/h ಅಂದ್ರೆ ಸ್ಪೀಡು, ಆಮೇಲೆ ಟೈಮ್. 80 km/h ಹೋಗ್ತಾನೆ. ಅದೇ ರೀತಿ ಇನ್ನೊಂದು 10 ನಿಮಿಷ ಮೊದಲೇ ತಲುಪ್ತಾನೆ, 10 ನಿಮಿಷ ಜಲ್ದಿನ ಹೋಗ್ತಾನ. ಆಮೇಲೆ 10 ನಿಮಿಷ ಅರ್ಲಿ. ಓಕೆ. ನೆಕ್ಸ್ಟ್, 30 ಸ್ಪೀಡ್ನ್ಯಾಗ ಹೋದಂದ್ರೆ 10 ನಿಮಿಷ ಲೇಟ್ ಮಾಡ್ತಾನೆ. ಎರಡು ಬೇರೆ ಬೇರೆ ಅದಾವಂದ್ರೆ ಟೈಮ್ ಕೂಡಿಸ್ಬೇಕು, ಅಂದರೆ 20 ನಿಮಿಷ ಆಯಿತು ಅಂತಂದ್ರೆ ಇದು 30 ಆಯಿತು. ಅಲ್ಟರ್ನೇಟ್
ಇದು 10 20 ಅಂದರೆ ಬೇರೆ ಬೇರೆ ಆಗಿದ್ದು ಟೈಮ್ ಕೊಡಿಸ್ತೀರಿ. ನೆಕ್ಸ್ಟು ಇದು ರೆಸಿಪ್ರೊಕಲ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ಇದು 30 ಇದ್ದಾಗ ಇದು 85. ಡಿಫ್ರೆನ್ಸ್ ಎಷ್ಟದ 50. ಅಂದ್ರೆ ಈ 50 ಅಂದ್ರೆ 20 ನಿಮಿಷದ. ಇದನ್ನು ನಾನು ಅವರ್ ಒಳಗೆ ಮಾಡ್ಕೊತೀನಿ. ಅವ್ರಿಗೆ ಎಷ್ಟು ಬೇಕಾಗಿತ್ತು ಆ್ಯಕ್ಚುಲು 30 ಅಂದ್ರೆ ಬೇಕಾಗಿತ್ತು ಎಕ್ಸ್. ಈಗ ನೆಕ್ಸ್ಟ್ ಪೇಜ್ ಒಳಗೆ ಮಾಡ್ತೀನಿ ನೋಡಿರಿ. ನೆಕ್ಸ್ಟ್ ಏನದ ಎಕ್ಸ್ ಈಕ್ವಲ್ ಟು 30 divided by 50 into 20 divided by 60. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿರಿ. ಎಷ್ಟು ಬಂತು? ಈ 0 ಹೋಯಿತು, 2 1 2 3 ಈ 0 3 3 ಹೋಯಿತು, 1/5 ಬಂತು. ಇದು 1/5 ಅವರ್ ಏನದು ಈಗ ಬಂದಿತ್ತು. ಆದ್ರೆ ಅಲ್ಲಿ 10 ನಿಮಿಷ ಅಂತ ಕೊಟ್ಟಾನಲ್ಲ ಎಕ್ಸಾಕ್ಟಾಗಿ 1/5 ಮುಂಚಿತವಾಗಿ ಅಂದರೆ ಎಕ್ಸಾಕ್ಟ್ ಟೈಮಿಗೆ ಹೋಗ್ಬೇಕಾಗಿದೆ ನಂಗೆ. ಅಂದರೆ ಇದನ್ನು ನಿಮಿಷದ ಅವರ್ನೇ ಮಾಡ್ಕೊತೀನಿ. ಎಷ್ಟು ಬಂತು? 1/30. ಸಾರಿ, ಎಲ್ ಸಿ ಎಮ್ ತೆಗೆದ್ರೆ 30 ಬಂತು. ಈ ಕಡೆ 10 ಈ ಕಡೆ 11 11/13 ಬಂತು. ಈಗ ಸ್ಪೀಡ್ ಎವರೇಜ್ ಸ್ಪೀಡ್ ಕಂಡಿರಿ. ಡಿಸ್ಟೆನ್ಸ್ ಟೋಟಲ್ ಎಷ್ಟು? 16 divided by 11/30 ಅಂತಂದ್ರೆ 11 ಇಲ್ಲಿ ಈ 30 ಮೇಲೆ ಹೋಗುತ್ತೆ ಇಂಟು ಆಗುತ್ತೆ ಅಂತಂದ್ರೆ 16 ಎಷ್ಟು? 48 divided by 11 480 divided by 11. ಆಪ್ಷನ್ ನಂಬರ್ ಸಿ. ಅರ್ಥ ಆಯಿತು? ಓಕೆ, ನೆಕ್ಸ್ಟ್ ಹೋಗ್ರೆ. ಎಸ್, ಹಾಂ, ಒಬ್ಬ ಕಳ್ಳನು ಮಧ್ಯಾಹ್ನ 2 ಗಂಟೆಗೆ ಒಂದು ಕಾರನ್ನು ಕದಿಯುತ್ತಾನೆ. ಪ್ರತಿ 70 ಕಿಲೋಮೀಟರ್ ಸ್ಪೀಡ್ನ ಹೋಗ್ತಾನೆ. ಕಳ್ಳತನವು 3 ಗಂಟೆಗೆ ಗೊತ್ತಾಗುತ್ತದೆ. ಮಾಲೀಕನು ಇನ್ನೊಂದು ಕಾರಿನಲ್ಲಿ 105 ಕಿಲೋಮೀಟರ್ ಹೋಗ್ತಾನೆ. ಹಾಗಾದರೆ ಯಾವ ಸಮಯದಲ್ಲಿ ಕಳ್ಳನನ್ನು ಹಿಂದಾಕುತ್ತಾನೆ? ಇಲ್ಲಿ ನೋಡ್ರಿ, ಇಷ್ಟೈತಿ. ಕಳ್ಳಿದ್ದವ 2 ಗಂಟೆ ಕಿಲ್ಲಿ ಬಿಟ್ಟಾನ. 1 ಗಂಟೆ ಆದಮೇಲೆ ಇಲ್ಲಿ ಹೋಗ್ಯಾನ. ಯಾರು? ಕಳ್ಳ. ಅವನದು ಎಷ್ಟದ? 70 ಸ್ಪೀಡ್ ಅದ. ಇವೊಂದು 105 ಅದ ಮಾಲಕ್ಕಂದು. ಇವ ಈಗ ಆಲ್ರೆಡಿ 1 ತಾಸು ಆದಮೇಲೆ ಗೊತ್ತಾಗಿತ್ತು ಅಂದ್ರೆ ಇವ 1 ತಾಸು 70 ಹೋಗ್ತಾನೆ. ಇವು 70 ಕಿಲೋಮೀಟ್ರ್ ದೂರದಾಗ ಅದಾನ ಈಗ ಆಲ್ರೆಡಿ. ಇಬ್ಬರು ಒಂದು ದಿಕ್ಕಿಗೆ ಹೊಂಟಾರ ಅಂತಂದ್ರೆ ಸ್ಪೀಡ್ ಮೈನಸ್ ಮಾಡಬೇಕು. ಓಕೆ, 105ರಾಗ 70 ಹೋದರೆ ಎಷ್ಟಾಯಿತು? 35. ಹಾಂ, ಮಾಡಿ. ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. 35 1 35 ಇರಲಿ ಅಂತಂದ್ರೆ 2 ತಾಸು ಆದಮೇಲೆ ಹೋಗಿ ಅವ್ನು ಹಿಂದೆ ಹಾಕಿಸ್ತಾನೆ ಅಂದಂಗೆ. ಈಗ ಟೋಟಲ್ ಅವ್ನು ಮಧ್ಯಾಹ್ನ ಎಷ್ಟು ಗೊತ್ತಾಗೈತಿ? 3 ಗೊತ್ತಾಗೈತಿ. 3 ಗಂಟೆಗೆ 2 ತಾಸು ಆದಮೇಲೆ ಅಂತಂದ್ರೆ 5 ಗಂಟೆಗೆ ಗೊತ್ತಾಗತ್ತೆ ಅವನಿಗೆ. ಯಾವಾಗ? ಈವ್ನಿಂಗ್, ಮಧ್ಯಾಹ್ನ, PM, ಸಾಯಂಕಾಲ 5 ಗಂಟೆಗೆ ಅವನು ಹೋಗಿ ಹಿಂದೆ ಹಾಕ್ತಾನೆ. ಅವನನ್ನು ಹಿಂದೆ ಹಾಕಿ ಇವ ಹೋಗಿ ಅವನು ಹಿಡಿತಾನ ಅಂತ. ಎಷ್ಟು ಬಂತು? 5 PM. ಓಕೆ, ನೆಕ್ಸ್ಟ್. ಒಂದು ವಸ್ತುವನ್ನು 4550ಕ್ಕೆ ಮಾರಾಟ ಮಾಡಿದಾಗ ಗಳಿಸಿದ ಲಾಭವು ಅದೇ ವಸ್ತುವನ್ನು ನೋಡ್ರಿ. ಒಂದು ವಸ್ತುವನ್ನು ಮಾರಾಟ ಮಾಡಿದಾಗ ಅದರಿಂದ ಗಳಿಸಿದ ಲಾಭ ಅಂತಂದ್ರೆ ಅವಾಗ ಮೈನಸ್ ಮಾಡ್ತೀರಿ ಪ್ರಾಫಿಟ್ ಅಂತಂದಾಗ ಎಷ್ಟದ? 4550 ಮೈನಸ್ ಲಾಭ ಬೇಕಾಗಿತ್ತು ಅಂದರೆ ಕಾಸ್ಟ್ ಪ್ರೈಸ್ ತೆಗಿಬೇಕು ನಾನು. ಹೌದಾ? ಇದಾಯಿತು. ಆಮೇಲೆ ನೆಕ್ಸ್ಟ್ ಲಾಸ್ ಕೊಟ್ಟ ನೋಡ್ರಿ. 3290ಕ್ಕೆ ಮಾರಾಟ ಮಾಡಿದಾಗ ಉಂಟಾಗುವ ನಷ್ಟಕ್ಕೆ 5 ಪಟ್ಟು ಐತಂತ ನಾನು. ಅಂದ್ರೆ ನಷ್ಟ ಅಂದ್ರೆ ತೊಗೊಂಡದ ಬೆಲೆದಾಗ ಅದನ್ನು ಕಳಿಬೇಕು. ಎಷ್ಟಕ್ಕೆ? 3290. ಇದ್ರ 5 ಪಟ್ಟು ಐತಂತ ನಾವು. ಇದೊಂದು ಈಕ್ವೇಷನ್. ಈ ಈಕ್ವೇಷನ್ ಬರೆದ ನಂತರ ಸಾಲ್ವ್ ಮಾಡಿ. ಎಷ್ಟು? ಕಾಸ್ಟ್ ಪ್ರೈಸ್ ಇಂಟು 5 ಅಂದ್ರೆ 5 CP ಮೈನಸ್ ಇದು ಇಂಟು ಮಾಡಿ 16450 ಈಕ್ವಲ್ ಟು ಇಲ್ಲಿ CP 4550 ಮೈನಸ್ CP. ಈ ಮೈನಸ್ CP ಈ ಕಡೆ ಬಂತಂದ್ರೆ ಎಷ್ಟಾಗುತ್ತೆ? 6 CP ಈಕ್ವಲ್ ಟು ಇದು ಆ ಕಡೆ ಆದರೆ 2 ಆಗುತ್ತೆ. 2 ಆದರೆ ಎಷ್ಟಾಯಿತು? 21,000 ಆಗುತ್ತೆ. ಇದು 6 ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. 21,000 ಡಿವೈಡೆಡ್ ಬೈ 6 ಅಂತಂದ್ರೆ ಎಷ್ಟು ಬಂತು? 3500 ಬಂತು. ಆದರೆ ಇನ್ನೂ ಮುಗ್ದಿಲ್ಲ ನಮ್ಮದು.
ಶೇಕಡ 20ರಷ್ಟು ಲಾಭ ಗಳಿಸಲು ಇದಕ್ಕೆ ಇನ್ನೂ 20% ಲಾಭ ಬೇಕಾಗಿತ್ತು ಅಂದರೆ ಎಷ್ಟಕ್ಕೆ ಮಾರಬೇಕು ಅಂತ ನಾನು ಇನ್ನೊಂದು ಪೇಜ್ದಾಗ ನೋಡಿರಿ. ಈಗ 3500 ಬಂತು, ಇದಕ್ಕೆ 20% ಲಾಭ ಬೇಕಾಗಿತ್ತು ಅವನಿಗೆ ಅಂದ್ರೆ 120, 100ಕ್ಕೆ 120 ಅಂದರೆ ಇವೆರಡು ಸೊನ್ನೆ ತೆಗೆದುಬಿಡ್ರಿ. ಎಷ್ಟು ಬಂತು? 4200, 4200. ಇದೇನು ಫೈನಲ್ ಆನ್ಸರ್. ಓಕೆ, ನೋಡಿರಿ ಯಾವ ಥರ ಮಾಡಬೇಕು ಅನ್ನೋದನ್ನು ಲಕ್ಷ್ಯದಲ್ಲಿ ಇಟ್ಕೋರಿ. ಯಾಕಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಕೆಲವೊಂದು ಲೆಕ್ಕಗಳು ಕಡಿಮೆ ಬಂದಾವ ಅಂತಂದ್ರೆ ಅವು ಇಂಪಾರ್ಟೆಂಟ್ ಅಂತಂದರೆ ನಾವು ಲೆಕ್ಕಕ್ಕೆ ಇಟ್ಕೋಬೇಕು. ಈ ಸಲ ಬರೋ ಚಾನ್ಸಸ್ ಭಾಳ ಇರ್ತಾವೆ. ಓಕೆ, ನೆಕ್ಸ್ಟ್ ತೊಗೊಂಡ್ರೆ ನೆಕ್ಸ್ಟ್ ಒಂದು ವೇಳೆ x/y = 3:5, z/w = 2x/5y ಆಗಿದ್ದರೆ xz/yw ನ ಮೌಲ್ಯವೆಷ್ಟು? ಕೊಟ್ಟದನ್ನು ಬರ್ಕೊಂಡೇನೆ. ಫಸ್ಟಿಗೆ ಏನದ? ಫಸ್ಟಿಗೆ z ಡಿವೈಡೆಡ್ ಬೈ ಡಬ್ಲ್ಯೂ ಅನುಪಾತದನ್ನು ಈ ರೀತಿ ಬರಿಬೋದು ನಾವು. ಈಗ ಬೇಸಿಕ್ಕೆಲ್ಲ ಹೇಳೋಕ್ಕಂತ ಕೂಡೋಕ್ಕಾಗಲ್ಲ. ಓಕೆ, ಈಕ್ವಲ್ ಟು ನೆಕ್ಸ್ಟು 3/5 3:5 ಅಂದರೆ ಇಂಟು 2/5. ಇದನ್ನು ಸಪ್ರೇಟ್ ಬರ್ಕೋತೀನಿ, x/y ಅಂತೇಳಿ. ಈಗ ಇದನ್ನ ಎರಡು ಇಂಟು ಮಾಡಿದರೆ x ಇಂಟು z ಆಗುತ್ತೆ, ಇದು y ಇಂಟು ಡಬ್ಲ್ಯೂ. ಅವ್ರು ಕೇಳಿದ್ದಾನೆ ಅದೈತಿ. 3 6 5 25 ಇಂಟು x/y ಅಂತ ಕೊಟ್ಟಾರ ಅಲ್ಲಿ 3/5. ಇದನ್ನು ಇಂಟು ಮಾಡಿ ಬರೆದ್ಬಿಡ್ರಿ. 6 ಎಷ್ಟು? 18, 25 125 ಅಂತಂದ್ರೆ 18:125. ಆಪ್ಷನ್ ನಂಬರ್ 2 ಗೊತ್ತಾಯಿತು. ಓಕೆ, ನೆಕ್ಸ್ಟ್ ತೊಗೊಂಡ್ರಿ. ನೆಕ್ಸ್ಟ್ 8 ದಿನಗಳ ಕಾಲ ಕೆಲಸ ಮಾಡಿದ ನಂತರ ಶೇಕಡ 10ರಷ್ಟು ಪೂರ್ಣಗೊಂಡಿದ್ದು ಗೊತ್ತಾಗುತ್ತದೆ. ಅಂದ್ರೆ ಈಗ ಟೋಟಲ್ ಅಂತ 100%. ಇದ್ರಾಗ 10% ಗೊತ್ತಾಗೈತಿ, ಉಳಿದದ್ದೆಷ್ಟು? 90. ಓಕೆ, ನೆಕ್ಸ್ಟ್ ಯಾರ್ಯಾರ ಪಾಯಲ್ ಅವರು ಕಂಡುಕೊಳ್ಳುತ್ತಾರೆ. ಪಾಯಲ್ ಒಬ್ಬರು, ಇನ್ನೊಬ್ಬರು ಪಿಂಕಿ. 50ರಷ್ಟು ಹೆಚ್ಚು ದಕ್ಷತೆಯುಳ್ಳವಳನ್ನು ಪಿಂಕಿಯನ್ನು ನೇಮಿಸ್ತಾರೆ. ಇವರು 100 ಇದ್ರಂದ್ರೆ ಇವ್ರು 150. ಸಿಂಪ್ಲಿಫಿಕೇಶನ್ ಮಾಡಿರಿ. 2 ಇದು 3 ಟೋಟಲ್ 2 ಸೇರಿ 5 ಆಯಿತು. ಈಗ ಆಲ್ರೆಡಿ ಪಾಯಲ್ ಅವರು 8 ದಿನ ಮಾಡ್ಯಾರೀ ಅಂತಂದ್ರೆ ಅವ್ರ ಎಫಿಷಿಯನ್ಸಿ ಎಷ್ಟು? 2 ಅಂದಂಗೆ. ಅಂದ್ರೆ ಪಾಯಲ್ ಅವರು 2 ದಿನ ಮಾಡ್ಯಾರಂತಂದ್ರೆ 8 ದಿನ ಅಂದರೆ ಟೋಟಲ್ 16 ಆಯಿತು. ಅಂದ್ರೆ ಇದು 10% ಅಂದಂಗೆ. ಹೌದಾ? ಇಲ್ಲಿ 10%. ಈ 10% ಅಂದ್ರೆ 16. ಉಳಿದದ್ದೆಷ್ಟು? 90 ಅಂದರೆ ಎಷ್ಟು? 90 ಅಂದರೆ ಎಷ್ಟು? 90 ಅಂದರೆ ಎಷ್ಟು? 16 × 9 ಆಗುತ್ತೆ. ಈಗ 16 × 9 ಅಂದರೆ ಟೋಟಲ್ ಅದನ್ನ ಯಾರು ಮಾಡಬೇಕು? ಇನ್ನೂ ಎಷ್ಟು ಹೆಚ್ಚು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ. ಇನ್ನೂ ಎಷ್ಟು ದಿನ ಎಷ್ಟು ತಗೋತಾರೆ ಅಂದರೆ ಟೋಟಲ್ ಉಳಿದದ್ದು ಯಾರು ಮಾಡಬೇಕು? ಇಬ್ಬರು ಸೇರಿ ಮಾಡಬೇಕು. ಡಿವೈಡೆಡ್ ಬೈ 5 ಅಂತಂದ್ರೆ 16 × 9 ಡಿವೈಡೆಡ್ ಬೈ 5 ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಿರಿ. 144 ಡಿವೈಡೆಡ್ ಬೈ 5 ಅಂತಂದ್ರೆ 28.8. ಇನ್ನು ಎಷ್ಟು ಹೆಚ್ಚು ದಿನ ಬೇಕಾಗ್ತವೆ ಅಂತಂದ್ರೆ 28.8, ನಿಯರ್ಲಿ 30 ಡೇಸ್ ಬೇಕಾಗ್ತವೆ. ಒಂದು ವೇಳೆ ಈ ಆನ್ಸರ್ ಕೊಟ್ಟಿದ್ದಿಲ್ಲ ಅಂದ್ರೆ ಈ ಆನ್ಸರ್ ಹಾಕ್ಬೋದು, ನಿಯರೆಸ್ಟ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಅಂದಾಜು ಬೆಲೆ ಅಂತ ಕಂಡಾದಾಗ. ಓಕೆ, ನೆಕ್ಸ್ಟ್ 25 ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಕೊನೆಯ 13 ಸಂಖ್ಯೆಗಳ ಸರಾಸರಿ 39. ಈ ಒಂದು ನೋಡ್ರಿ, ಕೊನೆಯ 13 ಸಂಖ್ಯೆಗಳಂತಂದಾಗ ಎಷ್ಟದ ಸರಾಸರಿ?
39. 39 ಅಂದಾಗ ಕೊನೆಯ 13 ಅಂತಂದಾಗ ಈ ಕಡೆ 12 ಇರ್ತಾವೆ, ಸಾರಿ ಈ ಕಡೆ 6 ಇರ್ತಾವೆ, ಆಮೇಲೆ ಈ ಕಡೆ 6. ಈ ಕಡೆ 6 ಯಾವ್ಯಾವ ನೋಡ್ರಿ, 40, 41, 42, ಆಮೇಲೆ 43, 44, 45. ಲಾಸ್ಟ್ ಸಂಖ್ಯೆ ಯಾವುದು? 45 ಬಂತು. ಈ ಕಡೆದು ಎನ್ಸ್ಕೊಂತ ಬರೀ ಈ ಕಡೆ ಯಾವುದು? ಈ ಕಡೆ 6ನೇದು ಯಾವುದು ಬರುತ್ತೆ? 33 ಬರುತ್ತೆ. ಈಗ 33 ಆದಮೇಲೆ ಈ ಕಡೆ 13 ಅದಾವೆ. ಇಲ್ಲಿ 25 13 ಹೋದ್ರೆ ಈ ಕಡೆ 12 ಉಳಿದು ಈಗ, ಹೌದಾ? ಈಗ 12 ಉಳಿದ್ರೆ 33 12 ತೆಗೆದುಬಿಡ್ರಿ, ಎಷ್ಟು ಬಂತು? 21. ಅಂದ್ರೆ ಮೊದಲ ಸಂಖ್ಯೆ 21, ಕೊನೆಯ ಸಂಖ್ಯೆ 45. ಈಗ ಸಿಕ್ತು ನನಗೆ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಅಂತಂದಾಗ, ಅನುಕ್ರಮ ಅಂತಂದಾಗ ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್ ಡಿವೈಡೆಡ್ ಬೈ 2 ಮಾಡ್ತೀವಿ. ಫಸ್ಟ್ ನಂಬರ್ ಎಷ್ಟದ? 21, ಕೊನೆಯ ಸಂಖ್ಯೆ 45 ಡಿವೈಡೆಡ್ ಬೈ 2 ಅಂತಂದ್ರೆ 63 ಡಿವೈಡೆಡ್ ಬೈ 66 ಡಿವೈಡೆಡ್ ಬೈ 2 ಅಂತಂದ್ರೆ 33. 25 ಅನುಕ್ರಮ ಸರಾಸರಿ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆ ಅದೆಷ್ಟು? 33. ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಇದು, ತಲೆಗೆ ಇಟ್ಕೊಳ್ಳಿ, ಹೇಳೋಕ್ಕಾಗಲ್ಲ, ಬರೋ ಚಾನ್ಸಸ್ ಅದಾವೆ. ಓಕೆ, ನೆಕ್ಸ್ಟ್ ರಾಮನ್ ಅವರು ತಮ್ಮ ಎಂದಿನ ವೇಗದ 30% ವೇಗದಲ್ಲಿ ಪ್ರಯಾಣಿಸಿದರೆ 15 ನಿಮಿಷ ತಡವಾಗಿ ತಲುಪುತ್ತಾರೆ ಅಂತಂದ್ರೆ, ಈಗ ರಾಮನ್ ಅವ್ರ ಸ್ಪೀಡು ಆಮೇಲೆ ಟೈಮು 100 ಇತ್ತು, ಆದರೆ ಎಂದಿನಕ್ಕಿಂತ 30% ವೇಗದ ಉಳಿದದ್ದು 70 ಅಂತಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ 70, ಇದು 100. ಡಿಫ್ರೆನ್ಸ್ ಎಷ್ಟಾಯಿತು? 30. ಈ 30 ಅಂದಾಗನ 15 ನಿಮಿಷ ಲೇಟ್ ಮಾಡ್ತಾರೆ ಅವರು. 70 ಅಂದಾಗ ಎಷ್ಟು? 30ರ ಅರ್ಧ ಆಗಿತ್ತಂದ್ರೆ 70ರ ಅರ್ಧ ಎಷ್ಟು? 35 ನಿಮಿಷಗಳು. ಆಪ್ಷನ್ ನಂಬರ್ ಎ. ಆಪ್ಷನ್ ನಂಬರ್ ಎ. ಡನ್. ವೆರಿ ಈಸಿ ಸಿಂಪಲ್ ಟ್ರಿಕ್ಸ್ಗಳನ್ನು ಸ್ವಲ್ಪ ಹುಡುಕಿ ತೊಗೊಂಬಂದಿನಿ, ಅವುಗಳನ್ನ ತಲೆಗೆ ಇಟ್ಟು ಟ್ರೈ ಮಾಡಿಬಿಡಿ ಅಷ್ಟೆ. ಓಕೆ, ನೆಕ್ಸ್ಟ್ ಒಂದು ಕಂಪನಿಯ 8 ಜನ ಉದ್ಯೋಗಿಗಳ ಸರಾಸರಿ ಸಂಬಳವು, ಸರಾಸರಿ ಭಾಳ ಇಂಪಾರ್ಟೆಂಟು, ಇದ್ರ ಮೇಲೆ 2ರಿಂದ 3 ಕ್ವಶನ್ ಬರೋ ಚಾನ್ಸಸ್ ಅದಾವೆ. ಸರಾಸರಿ ಸಂಬಳವು 6000. 8 ಜನದ್ದು 6000 ಅಂದರೆ ಟೋಟಲ್ ಇದು ಎಷ್ಟಾಯಿತು? 48,000 ಆಯಿತು. ಈಗ ಆ 8 ಜನಗಳು ಮೊದಲ 4 ಜನದ್ದು ಎಷ್ಟೈತೆ ಕೊಟ್ಟ ನೋಡ್ರಿ. ಮೊದಲ 4 ಜನದ್ದು 5,500 ಅದ. ಅದೇ ರೀತಿ ಆಮೇಲೆ ನಂತರದ ಇಬ್ಬರದು 7,000 ಅದ. 5,500 ಇಂಟು 4 ಅಂತಂದ್ರೆ 22,000 ಆಯಿತು. ಆಮೇಲೆ ಇವರಿಬ್ಬರದು 14,000, 7 ಎರಡಲೆ 14,000. ಟೋಟಲ್ ಕೂಡಿಸಿದ್ರೆ 20, 30, 36,000 ಆಯಿತು. ಈ 36,000 ಇದ್ರಾಗ ಮೈನಸ್ ಮಾಡಿಬಿಡ್ರಿ, ಎಷ್ಟು ಬಂತು? 12,000 ಬಂತು. ಇದೇನು? ಈ 6 ಜನದ ಮುಗಿತಲ್ಲ, ಉಳಿದವ್ರು 2 ಜನದ್ದು. ಇದು 2 ಜನದ ಕೂಡಿ 12 ಅಂತಂದ್ರೆ ನನಗೆ ಸರಾಸರಿ ಕೇಳಿದ್ರೆ ಡಿವೈಡೆಡ್ ಬೈ 2 ಸಪ್ರೇಟ್ ಒಬ್ಬರು ತೆಗೀರಿ. 6,000 ಒಬ್ಬರದ್ದು ಎಷ್ಟು? 6,000. ಸರಾಸರಿ ಸಂಬಳ 6,000. ಓಕೆ, ಗೊತ್ತಾಯಿತು? ಎಸ್. ನೆಕ್ಸ್ಟ್ ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ದೂರದ ಅರ್ಧದಷ್ಟನ್ನು 45 ಕಿಲೋಮೀಟರ್ ವೇಗದಲ್ಲಿ, ಈಗ ಒಂದು ನಿರ್ದಿಷ್ಟ ದೂರ ಗೊತ್ತಿಲ್ಲ ನನಗೆ ಎಷ್ಟೈತಿ, ನಾನು 100 ಇಟ್ಕೊತೀನಿ. ಇದ್ರ ಒಳಗೆ ಮೊದಲ ಅರ್ಧದಷ್ಟು ದೂರ ಅಂದ್ರೆ 50. ನೆಕ್ಸ್ಟ್ ಉಳಿದ ದೂರದ 40%. ಉಳಿದ ದೂರ ಎಷ್ಟೈತಿ? 100ರಾಗ 50 ಹೋದ್ರೆ 50 ಉಳಿದೈತಿ, ಹೌದಾ? 50 ಹೋದ್ರೆ 50 ಉಳಿದೈತಿ. ಇದ್ರದ್ದು 40%.
ಅಂದರೆ ಈ 0 ಹೋಯಿತು, 4 5 20 ಆಯಿತು. 50 ಹೋಯ್ತು, ಇದು 20 ಆಯ್ತು. 100 70 ಹೋದ್ರೆ ಉಳಿದಿದ್ದು ಎಷ್ಟು? 30. ಟೋಟಲ್ ಇದು 50 ಕಿಲೋಮೀಟ್ರ್, 20 ಕಿಲೋಮೀಟ್ರ್, 30 ಕಿಲೋಮೀಟ್ರ್, ಟೋಟಲ್ 100 ಕಿಲೋಮೀಟ್ರ್ ಡಿಸ್ಟೆನ್ಸ್. ಟೋಟಲ್ D = ಎಷ್ಟೈತಿ? 100. ಈಗ ನನಗೆ ಟೈಮ್ ಬೇಕು. ಟೈಮ್ ಅಂದಾಗ 50 ಡಿವೈಡೆಡ್ ಬೈ ಎಷ್ಟು ಕಿಲೋಮೀಟ್ರಿಗೆ ಸ್ಪೀಡು? 45 ಪ್ಲಸ್ 20 ಸ್ಪೀಡು 8 ಪ್ಲಸ್ 30 ಡಿವೈಡೆಡ್ ಬೈ 24. ಇದೇನು? ಇಷ್ಟಾಯಿತು. ಈಗ ಇದನ್ನೆಷ್ಟರಲ್ಲಿ? 5 10 5 9. ಇಷ್ಟಾದಮೇಲೆ ನೆಕ್ಸ್ಟ್ ಪೇಜ್ ಹೋಗೋಣ. 10 ಡಿವೈಡೆಡ್ ಬೈ 9 ಪ್ಲಸ್ 20 ಡಿವೈಡೆಡ್ ಬೈ 8 ಪ್ಲಸ್ 30 ಡಿವೈಡೆಡ್ ಬೈ 24. LCM 72. 72 ಅಂದರೆ ಇದಕ್ಕೆ ಎಷ್ಟು ಇಂಟು ಮಾಡ್ತೀರಿ? 8ರಲ್ಲಿ, ಇದಕ್ಕೆ 8 9, ಇದಕ್ಕೆ 18 80 ಪ್ಲಸ್ 9ರಲ್ಲಿ ಅಂದರೆ 180 ಪ್ಲಸ್ ಇದಕ್ಕೆ ಇಂಟು 3 ಅಂತಂದ್ರೆ ಎಷ್ಟು ಬಂತು? 90. ಟೋಟಲ್ ಕೂಡಿಸ್ರಿ, ಎಷ್ಟು ಬಂತು? 350. ಇಲ್ಲಿ ಬರಿತೀನಿ. 350 divided by 72. This is our time. Next, average speed ಕಂಡಿಡಿ ಅಂತಂದ್ರೆ ಟೋಟಲ್ ಡಿಸ್ಟೆನ್ಸು ಡಿವೈಡೆಡ್ ಬೈ 350 ಡಿವೈಡೆಡ್ ಬೈ 72. ಈಗ ಈ 72 ಮೇಲೆ ಹೋಗುತ್ತೆ. 100 ಇಂಟು 72 ಡಿವೈಡೆಡ್ ಬೈ 350. ಈ 0 ಹೋಯಿತು. 5 7 5 5 ಸಾರಿ 5 2 72 ಎಷ್ಟು? 144 ಡಿವೈಡೆಡ್ ಬೈ 7. ಇದು ನಮ್ಮದು ಫೈನಲ್ ಆನ್ಸರ್. ಕೆಲವೊಂದು ನಿಮಗೆ ಡಿಫಿಕಲ್ಟ್ ಅನ್ನಿಸ್ತಾವ್ರೆ, ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಬರ್ತಿರ್ತಾವೆ, ಮಾಡ್ಕೊತ ಹೋಗಬೇಕು. ಮೆಥಡ್ ಈಸಿ ಅದ. ಎಷ್ಟು ಬಂತು? 144 ಡಿವೈಡೆಡ್ ಬೈ 7. ಓಕೆ, ನೆಕ್ಸ್ಟ್ ಇದು ಸರಾಸರಿ ಮೇಲೆಲ್ಲ ನೋಡಿರಿ. 28 ಅವಲೋಕನಗಳ ಸರಾಸರಿ ಎಷ್ಟು? 53. 28ರದು 53. ಮೊದಲ 11 ಅವಲೋಕನಗಳ ಸರಾಸರಿ 54. ಇದ್ರೊಳಗೆ 11 ಅದಾವಲ್ಲ, ಅದರದ 54 ಅದ. ಇದಕ್ಕೆ ಎಷ್ಟು ಹೆಚ್ಚಾಗೈತೆ ರೀ? 1 ಹೆಚ್ಚಾಗೈತೆ. ಅಂದ್ರೆ 11 1 ಹೆಚ್ಚಾಗೈತೆ ಅಂತಂದ್ರೆ 11 1 ಎಷ್ಟು? 11. ಇದನ್ನೇನು ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. ನಾನು ಹೆಚ್ಚಾಗೈತೆ ಅಂದ್ರೆ ಪ್ಲಸ್. ನೆಕ್ಸ್ಟು ಮುಂದಿನ 18. 18ದು ಎಷ್ಟದ? 52.5 ಅದ. ಇದಕ್ಕೆ ನೋಡಿರಿ 0.5 ಕಮ್ಮಿ ಅದ, ಅಂದ್ರೆ ಮೈನಸ್ ಇಂಟು 18 ಅಂತಂದ್ರೆ -9. ಟೋಟಲ್ ನಮ್ಮದು ಎಷ್ಟದ? 53. ಇದರೊಳಗೆ ಪ್ಲಸ್ 11 ಕೂಡಿಸ್ಬೇಕು. ಯಾವ್ದು ಹೆಚ್ಚಾಗಿತ್ತು ಕೂಡಿಸ್ರಿ. ಮೈನಸ್ ಇದು 9 ಮೈನಸ್ ಮಾಡಿರಿ. ಎಷ್ಟು ಬರ್ತದೆ? 55. ಇದನ್ನ ಇನ್ನೊಂದು ಥರನೂ ಮಾಡ್ಬೋದು. ಈ 11 ಇಂಟು 54, 18 ಇಂಟು 52.5 ಇದನ್ನು ಮಾಡಿಕೊಂಡು ಅದರೊಳಗೆ ಮೈನಸ್ ಮಾಡಿ, ಅದು ಬೇಡ, ಸುಮ್ಮನೆ ಲೆಂದಿ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಟೈಮ್ ತೊಗೊಳತ್ತೆ. ಸೊ ಆಮೇಲೆ ತೆಡ್ಗಿಂತ ಇದು ಜಲ್ದಿ ಬರುತ್ತೆ. ಓಕೆ, ನೆಕ್ಸ್ಟ್ ಇದು ಅಸಲು ಮೊತ್ತವನ್ನು ಒಂದು ನಿರ್ದಿಷ್ಟ ಚಕ್ರ ಬಡ್ಡಿ ದರದಲ್ಲಿ, ವಾರ್ಷಿಕ ಬಡ್ಡಿ ದರದಲ್ಲಿ ಸಾಲವಾಗಿ 1 ವರ್ಷದ ಕೊನೆಯಲ್ಲಿ 1150, 2 ವರ್ಷಗಳ ಕೊನೆಯಲ್ಲಿ 1322.5 ದೊರೀತೈತೆ. ಹಾಗಾದ್ರೆ ಅಸಲು ಮೊತ್ತ ಎಷ್ಟು ಅಂತ ಕೇಳಿ. ಈಗ ಅಸಲು ಗೊತ್ತಿಲ್ಲ, ಆದರೆ 2 ಅದಾವೆ, ಒಂದು ಅಮೌಂಟ್ 2 ಅದಾವೆ. ಇದಕ್ಕೆ 1 ವರ್ಷ ಡಿಫ್ರೆನ್ಸು, ಇದಕ್ಕೆ 2 ವರ್ಷ ಡಿಫ್ರೆನ್ಸು ಅಂತಂದ್ರೆ ಇದು A1 ಅಂದ್ರೆ ಎಷ್ಟದ? 1150. ಇದು 13,225. ಈ ರೀತಿ ಇದ್ದಾಗ ಇಲ್ಲಿ ಈ ರೀತಿ ಕೊಟ್ಟಾಗ P = A1² ಡಿವೈಡೆಡ್ ಬೈ A2² ಅಂತ ಮಾಡ್ತೀವಿ. ಇದು ಹೆಂಗೆ ಬಂತು ಅಂತೇಳಿ ಇದಕ್ಕೊಂದು ಪ್ರೊಸೆಸ್ ಬೇಡ ನಮಗೆ. ಇದು ಈ ಥರ ಬಂದಾಗ ಇದನ್ನು ನಾವು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇದು ಫಾರ್ಮುಲಾ ವ್ಯಾಲ್ಯೂಸ್ ಹಾಕ್ತೀನಿ.
ಎ ಸ್ಕ್ವೇರ್ ಅದಲ್ಲ, ಪಿ ಈಕ್ವಲ್ ಟು ಎ ಸ್ಕ್ವೇರ್ ಅಂದರೆ 1150 ಇಂಟು 1150 ಡಿವೈಡೆಡ್ ಬೈ ಇಲ್ಲಿ ಏನದ ಅದು 1322 5.5 ಅದ. ಈ ಪಾಯಿಂಟ್ ತೆಗೆದೀನಿ, ಮ್ಯಾಲೆ ಒಂದು 10 ಕೊಡ್ತೀನಿ ಅಂದ್ರೆ 115 ಸ್ಕ್ವೇರ್ ಮಾಡಿದ್ರೆ ಇದು 2 ಹೋಗುತ್ತೆ. ಸೊ 3 0 ಉಳಿದಾವ ಅಂತಂದ್ರೆ ಎಷ್ಟು ಅಸಲು ಎಷ್ಟು 1000 ಬಂತು. ಆಪ್ಷನ್ ನಂಬರ್ ಎಷ್ಟು? ಎ. ಆಪ್ಷನ್ ನಂಬರ್ ಎ. ಓಕೆ, ಇದನ್ನು ನೆನಪಿಟ್ಕೋರು. ಕೆಲವೊಂದು ಸಲ ಈ ಥರ ಪ್ರಾಬ್ಲಮ್ಸ್ ಬಂದವ, ಲಿಮಿಟೆಡ್ ಎಲ್ಲೆಲ್ಲಿ ಕಮ್ಮಿ ಬಂದವಲ್ಲ ಆ ಥರ ಕ್ವಶನ್ಸನ್ನು ತೊಗೊಂಡೇನೆ ಅಷ್ಟೇ. ಈ ಸಲ ಬರೋ ಚಾನ್ಸಸ್ ಭಾಳ ಅದಾವ. ಓಕೆ, ನೆಕ್ಸ್ಟ್ ವಾರ್ಷಿಕ ಶೇಕಡ 18% ಸಿಗುವ ಚಕ್ರ ಬಡ್ಡಿ ವಾರ್ಷಿಕ ಲೆಕ್ಕ ಹಾಕಿದಾಗ 20,000 ರೂಪಾಯಿ 1 ವರ್ಷದ ಅವಧಿಗೆ ಸಾಲವಾಗಿ ನೀಡಲಾಗಿದೆ. ಚಕ್ರ ಬಡ್ಡಿಯನ್ನು ಅರ್ಧ ವಾರ್ಷಿಕವಾಗಿ ಲೆಕ್ಕ ಹಾಕಿದಾಗ ಅಂತಂದ್ರೆ ಟೈಮ್ ಈಕ್ವಲ್ ಟು 1 ವರ್ಷ ಅದ. ಅರ್ಧ ವಾರ್ಷಿಕವಾಗಿ ಅಂತಂದ್ರೆ 6 ತಿಂಗಳಿಗೊಮ್ಮೆ ಅಂದ್ರೆ ಟಿ ಈಕ್ವಲ್ ಟು 2 ಆಯಿತು. ಓಕೆ, ನೆಕ್ಸ್ಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದ? 18% ಅದ 2 ವರ್ಷಕ್ಕೆ. 1 ವರ್ಷಕ್ಕೆ ನಮಗೆ 6 ತಿಂಗಳಿಗಂದ್ರೆ 9% ಆಯಿತು. ನನಗೆ ಕೇಳಿದ್ದೇನು, ಈ ಕೇಳಿದವರು ಡಿ ಈಕ್ವಲ್ ಟು ಪಿ ಇಂಟು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 100. ಇದರೊಳಗೆ ಈ ವ್ಯಾಲ್ಯೂ ಹಾಕಬೇಕೀಗ ಅಂತಂದ್ರೆ ಈಕ್ವಲ್ ಟು ಪಿ ಅಂದ್ರೆ 20,000 ಇಂಟು ಆರ್ ಅಂದ್ರೆ 9 ಇಂಟು 9 ಅಂದ್ರೆ 6 ತಿಂಗಳು 9 ಆಯಿತು ಡಿವೈಡೆಡ್ ಬೈ 100 ಇಂಟು 100. ಇದು 20,000 ಅದ. 1 2 3 4 1 7 3 4 81 ಇಂಟು 2 ಅಂದರೆ 162. ಅವ್ರಿಗೆ ಏನು ದೊರೀತೈತಿ ಹೇಳ್ರಿ? ಬಡ್ಡಿ ದೊರೀತೈತಿ. ಎಷ್ಟು ಹೆಚ್ಚು ಬಡ್ಡಿ ದೊರೆಯುತ್ತದೆ ಅಂತ ಕೇಳಲ್ಲ ಅಂತಂದ್ರೆ 162 ರೂಪಾಯಿ ದೊರೀತದೆ ಅಂತ. ಇದು ಒಂದು ಲಾಸ್ಟ್ ಟೈಮ್ ಈ ಥರ ಫಾರ್ಮುಲಾಗ ಹಾಕೀನಿ. ಮುಂದೂ ಅದಾವ ಕ್ವಶನು, ನೆನಪಿಡ್ಬೋದು. ಓಕೆ, ನೆಕ್ಸ್ಟ್ 47 kg ತೂಕದ ಹೊಂದಿರುವ ಹೊಸ ವಿದ್ಯಾರ್ಥಿಯು 41 ವಿದ್ಯಾರ್ಥಿಗಳ ತರಗತಿಗೆ ಸೇರುತ್ತಾನೆ. ಈಗ 41 ವಿದ್ಯಾರ್ಥಿಗಳು ತರಗತಿಗೆ ಸೇರ್ತಾನೆ ಅಂದರೆ 41 ವಿದ್ಯಾರ್ಥಿಗಳ ಸರಾಸರಿ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಎಕ್ಸ್ ಅಂತ ತೊಗೊತೀನಿ. ಆಮೇಲೆ ಏನು ಹೇಳ್ತಾನೆ, ತರಗತಿಯ ಸರಾಸರಿ ತೂಕವು 1.5 kg ಕಡಿಮೆ ಆಗುತ್ತದೆ ಅಂತಂದ್ರೆ. ಅಂದ್ರೆ ಇವ್ರ ಸರಾಸರಿ 41 ಐತಿ, ಆದ್ರೆ ಅವ ಸೇರಿದ ಮೇಲೆ 42 ಆಗ್ತಾರೆ. ಸರಾಸರಿ ಅಂತೂ ಗೊತ್ತಿಲ್ಲ, ಅದ್ರ ಒಳಗೆ 1.5 ಕಡಿಮೆ ಆಕತ್ತೆ ಅಂತಂದ್ರೆ. ಇದು ಕೊಟ್ಟಿದ್ದ ಸೆಂಟೆನ್ಸ್. ಈಗ ನೋಡಿರಿ ಏನದ ಇದು, ನಮಗೆ ಈ 41x ಟೋಟಲ್ ಇದ್ದಾಗ ಇವು 47 kg ಅಂಶ ಇರ್ತಾನೆ. ಇದಾದಮೇಲೆ ಟೋಟಲ್ಲು 42 ಇದ್ದಿದ್ದ ಅವ್ರ ಟೋಟಲ್ದಾಗ 1.5 ವರ್ಷ ಕಡಿಮೆ ಆಗುತ್ತೆ. ಇದೇನು ಕೊಟ್ಟದ್ದು ಈಕ್ವೇಷನ್. ಇದನ್ನು 42x ಐತಿ, ಇದನ್ನು ಹೆಂಗೆ ಬರಿಬೋದು? 42x ಮೈನಸ್ 42 ಇಂಟು 1.5 ಅಂದರೆ 63 ಆಯಿತು. ಹೌದಾ? ಈ 41 ಈ ಕಡೆ ಬಂತಂದ್ರೆ ಮೈನಸ್ ಆಗುತ್ತೆ, ಓನ್ಲಿ ಎಕ್ಸ್ ಉಳಿತು. ನೆಕ್ಸ್ಟ್ ಪೇಜ್ 42ದಾಗ ಎಕ್ಸ್ ಹೋದ್ರೆ ಓನ್ಲಿ ಎಕ್ಸ್ ಉಳಿತು. ಎಕ್ಸ್ ಈಕ್ವಲ್ ಟು 63 ಪ್ಲಸ್ 47 ಅಂತಂದ್ರೆ ಎಷ್ಟಾಯಿತು? 1110 ಆಯಿತು. ಇದು 1110 ನಮಗೆ ಆನ್ಸರ್ದಾಗ ಐತೆ ಆಪ್ಷನ್ದಾಗ, ಆದ್ರೆ ಅದು ಆನ್ಸರ್ ಅಲ್ಲ. ಯಾಕೆ ಹೇಳ್ರಿ? ನಾವು ಕೇಳಿದ್ದು ನಮಗೆ ಎಕ್ಸ್ ಈಕ್ವಲ್ ಟು ಇದು ಸಿಕ್ತು, ಇಲ್ಲಿ ಐತಲ್ಲ ಅವು ಸೇರಿದ ಮೇಲೆ 1.5 ವರ್ಷ ಕಡಿಮೆ ಆಕತ್ತಂತಂದಾರಲ್ಲ, ಆ ಕಡಿಮೆ ಆದದ್ದು ಎಷ್ಟು ಅಂತಂದಾರ. ಅಂದರೆ ಇದ್ರೊಳಗೆ 1.5 ತೆಗಿಬೇಕು. ಎಷ್ಟಾಯಿತು? 108. ಎಕ್ಸ್ ಮೈನಸ್ 1.5 ಕಂಡಿಡಬೇಕು. ಎಕ್ಸ್ ಮೈನಸ್ 1.5 ಅಂತಂದಾಗ ಎಷ್ಟು ಬಂತು? 108.5 kg. ಟೋಟಲಾಗಿ ನಾವು ಬಂದು ಸೇರಿದ ಮೇಲೆ ಏನು 1.5 kg ಕಡಿಮೆ ಆಗುತ್ತಲ್ಲ, ಅದು ಸೇರಿದ್ರೆ 108.5 kg ಆಯಿತು. ಓಕೆ, ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಕ್ವಶನ್.
ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. 1-2 ಕ್ವಶನ್ ಮನೋದು ಸೇಮ್ ಇರಲಿ. ಇಲ್ಲಿ ನೋಡಿರಿ, 17 ಅನುಕ್ರಮ ಬೆಸ ಸಂಖ್ಯೆಗಳಂತಂದಾನ ಯಾವಂದು ಗೊತ್ತಿಲ್ಲ. ಒಂದು ವೇಳೆ ಮೊದಲ 11 ಸಂಖ್ಯೆಗಳ ಸರಾಸರಿ, ಮೊದಲ 11 ಅಂತಂದಾಗ ಸರಾಸರಿ ಎಕ್ಸ್ ಅಂತಂದಾನ. ಈ 11ರಾಗ ಎಕ್ಸ್ ಅಂತ ಮಧ್ಯದ ಸಂಖ್ಯೆ. ಈ ಕಡೆ ಎಷ್ಟು ಉಳಿದು 11ರಾಗ ಅಂದ್ರೆ ಈ ಕಡೆ 5 ಹೋದು, ಇನ್ನು ಈ ಕಡೆ 5 ಉಳಿದು. ಹೌದಾ? ಈ 5 ಯಾವ್ಯಾವು ಇಲ್ಲಿ ಬರೀತೀನಿ. ಎಕ್ಸ್ ಅಂದಾಗ ಇದ್ರ ಮುಂದಿಂದು x+2, x+4, x+6, x+8, x+10. ಇವೇನು? ಇವು 10 ಇವು. ಟೋಟಲ್ 11 ಸಂಖ್ಯೆ ಸರಾಸರಿ ಆಯಿತು. ಇದ್ರ ಮುಂದಿಂದ ಏನು ಯಾವ ಸಂಖ್ಯೆಗಳಂತ ಬರೀತೀನಿ. x+12, x+14, x+16, x+18, x+20, x+22. ಇವೇನು ಲಾಸ್ಟ್ ಟೋಟಲ್ 17 ಆದವು. ಇಲ್ಲಿ ನೋಡ್ರಿ, ಇವು 5 6 7 8 9 10 11 12 13 14 15 16 17 ಆದವು. ಮೊದಲ 11 ಸಂಖ್ಯೆದು ಎಕ್ಸ್ ಆಯಿತು. ಲಾಸ್ಟ್ ಕೊನೆಯ 6 ಸಂಖ್ಯೆ 1 2 3 4 5 6 ಇವು 6 ಸಂಖ್ಯೆ ಆದನ. ಈ ಕಡೆ 3 ಸಂಖ್ಯೆ, ಈ ಕಡೆ 3 ಸಂಖ್ಯೆ ಆಯಿತು. ಈಗ ಸರಾಸರಿ ಅಂತಂದಾಗ ಇದ್ರ ಮಧ್ಯದ ವ್ಯಾಲ್ಯೂ, ಇದ್ರ ಸೆಂಟ್ರದಾಗ 16 ಮತ್ತು 18 ನೋಡಿ ಯಾವ್ದು ಬಂತು? 17 ಅಂತಂದ್ರೆ x+17 ಈಸ್ ಎವರೇಜ್. ಕೊನೆಯ 6 ಸಂಖ್ಯೆಗಳ ಸರಾಸರಿ ಎಷ್ಟೈತಿ? x+17. ಓಕೆ, ಅರ್ಥ ಆಯಿತು ನೋಡಿರಿ. ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟು. ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ನೋಡಿರಿ. ಯಾವ ಥರ ಬಿಡಿಸ್ಬೇಕು ಅನ್ನೋದನ್ನು ನೋಡ್ತಾ ಹೋಗ್ರಿ. ಓಕೆ, ನೆಕ್ಸ್ಟ್ ಅಮಿತ್ ಅವರು ವಿನೀತನ 3 ಪಟ್ಟು ದಕ್ಷತೆ ಅಂದರೆ ಸಾಮರ್ಥ್ಯ, ಎಫಿಸಿಯನ್ಸಿ ಎಷ್ಟು ಅಂತಾರೆ ನೋಡ್ರಿ. ಯಾರ್ಯಾರು? ಅಮಿತ್ ಮತ್ತು ಎಫಿಸಿಯನ್ಸಿ. ಆಮೇಲೆ ಟೈಮು ಈ ಕಡೆ ಅಮಿತು, ಈ ಕಡೆ ವಿನೀತು. ಇವ 1 ಇದ್ದಂದ್ರೆ ಇವು 3. ರೆಸಿಪ್ರೊಕಲ್ ಅಂದಾಗ ಇವು 1 ಇದ್ದಾಗ ಇವು 3. ಅದು ಎಷ್ಟು ಅದರ? ಇವನಕ್ಕಿಂತ ಇವು ಕಮ್ಮಿ 2 ಅದ ಅಂತಂದ್ರೆ ಇಲ್ಲಿ ನೋಡ್ರಿ, ದಕ್ಷತೆ 32ಕ್ಕಿಂತ 32 ದಿನಗಳ ಕಡಿಮೆ ಅಂತಂದಲ್ಲ. ಓಕೆ, ಅವರಿಬ್ಬರು ಒಟ್ಟಾಗಿ ಕೆಲಸ ಮಾಡಿದ್ರೆ ಅದೇ ಕೆಲಸ ಎಷ್ಟು ಪೂರ್ಣಗೊಳ್ಳುತ್ತದೆ? 2 ಕಡಿಮೆದ ನಂತರ 2 ಅಂತಂದ್ರೆ 32 ಕಡಿಮೆ ಅಂದಂಗೆ ನಾವು ಲೆಕ್ಕದಾಗ ಕೊಟ್ಟಿತ್ತು. ಓಕೆ, ಆದ್ರೆ ಅವ ಏನು ಕೇಳ್ತಾನ? ಇಬ್ಬರು 3 ಜನ ಸೇರಿ ಟೋಟಲ್ ಎಷ್ಟು? 3. ಇವ 1 ಆಗೈತಿ, ಇವನ್ಕಿಂತ ಹೆಚ್ಚಿದ ಅಂದ್ರೆ 3, ಇವನು ಜಾಸ್ತಿ ಇದೆ 3 ಡಿವೈಡೆಡ್ ಬೈ ಟೋಟಲ್ ಅಂತಂದಾಗ ಇಬ್ಬರು ಸೇರಿ ಅಂತಂದಾಗ 4. ಟೋಟಲ್ ಸೇರಿ ಎಷ್ಟಾಯ್ತು? 4 ಆಯ್ತೈತಿ. 3 + 1 4 ಅಂದಾಗ ಎಷ್ಟು ಅಂತ ಕೇಳಿ. ಇದಕ್ಕೆ ಇಂಟು ಎಷ್ಟು ಮಾಡ್ಯಾರ? 12 12 16 16 ಮಾಡ್ಯಾರ. ಇದಕ್ಕೂ 16 ಇಂಟು ಮಾಡಿರಿ. 4 1 4 4 4 3 ಎಷ್ಟು? 12 ಅಂತಂದರೆ ಇಬ್ಬರು ಸೇರಿ ಎಷ್ಟು ದಿನ ಮಾಡ್ತಾರೆ? 12 ದಿನಗಳಲ್ಲಿ ಆ ಕೆಲಸವನ್ನು ಪೂರ್ಣಗೊಳಿಸ್ತಾರೆ ಅಂಥೇಳಿ ಇದರ ಅರ್ಥ. ಇದರ ಆನ್ಸರ್ ಎಷ್ಟು? 12 days. ಓಕೆ, ನೆಕ್ಸ್ಟ್ 5 ಸಂಖ್ಯೆಗಳ ಸರಾಸರಿ 75. 5 ಸಂಖ್ಯೆ ಯಾವುದವು ನನಗೆ ಗೊತ್ತಿಲ್ಲ. 5 ಸಂಖ್ಯೆಗಳ ಸರಾಸರಿ 75. 5 ಸಂಖ್ಯೆಗಳು ನಾನು A, B, C, D ಮತ್ತು E 5 ಸಂಖ್ಯೆಗಳನ್ನು ತೊಗೊತೀನಿ. ಮೊದಲ 2 ಸಂಖ್ಯೆಗಳ ಸರಾಸರಿ ಕೊನೆಯ 3 ಸಂಖ್ಯೆಗಳ ಸರಾಸರಿ 6 ಪಟ್ಟು ಇದೆ. ಸರಿ, ಇದು 1 ಇತ್ತಾರೆ, ಇದು 6 ಇದ್ದಾನೆ. ಈಗ ಸರಾಸರಿ ಆಯಿತು. ಮೊತ್ತ ಬೇಕಂತಂದ್ರೆ ಈ ಸಂಖ್ಯೆಗಳು ಇಂಟು ನಾವು ಸರಾಸರಿ ಮಾಡ್ತೀವಿ. ಸಂಖ್ಯೆಗಳು 2 ಅದಾವ, ಸರಾಸರಿ 6 ಅದ. ಇಲ್ಲಿ 3 ಸಂಖ್ಯೆಗಳು ಸರಾಸರಿ 1 ಅಂತಂದರೆ ಇದು 12, ಇದು 3 ಅಂದ್ರೆ ಟೋಟಲ್ ಎಷ್ಟಾಯ್ತು? ಮೊತ್ತ 15 ಆಯ್ತು. 15 ಅಂದ್ರನ ಕೊಟ್ಟಾರ ಸ್ಟಾರ್ಟಿಂಗ್ ಅವರು ಏನು? 5 ವಿದ್ಯಾರ್ಥಿಗಳದ್ದು 75 ಐತೆ ಅಂತಂದ್ರೆ 375 ಐತೆ ಅಂತಂದ್ರೆ 15 ಅಂದ್ರೆ 375. ಅವ್ರು ಕೇಳಿದ್ದನು ಮೊದಲ 2 ಸಂಖ್ಯೆಗಳು ಮತ್ತು ಮೊದಲ 2 ಸಂಖ್ಯೆಗಳು ಎಷ್ಟಿತ್ತು? 12. 12 ಅಂದರೆ ಎಷ್ಟು? 15ಕ್ಕೆ ಎಷ್ಟು ಇಂಟು ಮಾಡ್ಯಾರ? 25 ಇಂಟು ಮಾಡ್ಯಾರ. ಇದಕ್ಕೂ 25 ಮಾಡಿರಿ. 25 ಇಂಟು 12 ಅಂತಂದ್ರೆ 300. ಆಪ್ಷನ್ ನಂಬರ್ ಸಿ. ಈ ಥರ ಕ್ವಶನ್ ಭಾಳ ಬಂದವ, ಗೊತ್ತಿರಲಿ. ಅದರ 5 ಸಂಖ್ಯೆಗಳನ್ನು ತಗೋದು ಯಾವ ಮೊದಲ ಎಷ್ಟು ಪಟ್ಟದ
ಆಮೇಲೆ ಅದ್ರ ಎಷ್ಟು ಪಟ್ಟದ ಅಂತೇಳಿ ಬರ್ಕೋದು ಗೊತ್ತಾಗಬೇಕು. ಓಕೆ, ನೆಕ್ಸ್ಟ್ ಒಂದು ವಸ್ತುವಿನ ನಮೂದಿತ ಬೆಲೆಯು ಅದರ ಅಸಲು ಬೆಲೆಗಿಂತ ಶೇಕಡ 60ರಷ್ಟು ಹೆಚ್ಚಿದೆ. ಒಂದು ವೇಳೆ ರೂಪಾಯಿ 20ರಷ್ಟು ರಿಯಾಯಿತಿ ನೀಡಿ ವಸ್ತುವನ್ನು 300 ರೂಪಾಯಿಗೆ ಮಾರಾಟ ಮಾಡಿದ್ದರೆ ಅದರ ಲಾಭದಲ್ಲಿ ಎಷ್ಟು ಅಂತ ಕೇಳ. ಕಾಸ್ಟ್ ಪ್ರೈಸ್ ಆಮೇಲೆ ಮಾರ್ಕೆಟ್ ಪ್ರೈಸ್. ಈಗ ಆಲ್ರೆಡಿ ಏನು ಹೇಳ್ತಾನ, ಮಾರ್ಕೆಟ್ ಪ್ರೈಸದ 20 ರೂಪಾಯಿ ಕಮ್ಮಿ ಕೊಟ್ಟಾಗನ 300 ಮಾರ್ಯಾನಂತ ಅಂದಾಗ ಮಾರ್ಕೆಟ್ ಪ್ರೈಸ್ ಎಷ್ಟು ಆಯ್ತು ಆ್ಯಕ್ಚುಯಲ್ ನಮ್ಮದು. ಇದು 20 ಆ ಕಡೆ ಹೋದ್ರೆ ಕೂಡಿಸ್ತಿ 320 ಟೋಟಲ್ ನಮ್ದು. ಅದರ ರೇಟ್ ಅದ್ರ ಮೇಲೆ ಇದ್ದಷ್ಟು 300 ಇದ್ದದ್ದು ಅಂದ್ರೆ 100 ಐತಿ. ಇದು 60% ಹೆಚ್ಚು ಮಾಡ್ಯಾರ, 160 ಆಯಿತು. 160 ಅಂದ್ರೆ 320, 100 ಅಂದರೆ ಎಷ್ಟು 200 ಆಯಿತು. 100 ಇದ್ದದ್ದು 200 ಆಗಿತ್ತು, ಎಷ್ಟು ಹೆಚ್ಚಾಗೈತಿ 200 ಹೆಚ್ಚಾಗೈತಿ. ಎಷ್ಟಕ್ಕೆ 200ಕ್ಕೆ 100 ಹೆಚ್ಚಾಗೈತಿ ಅಂದ್ರೆ 100 ಅಂದರೆ ಎಷ್ಟು ಈ 0 ಈ 0 ಈ 0 ಈ 0 2 ಅಂದರೆ 2 50 ಅಂತಂದ್ರೆ ಶೇಕಡ 50ರಷ್ಟು ಹೆಚ್ಚಾಗೈತಿ. ಆಪ್ಷನ್ ನಂಬರ್ ಎ. ಓಕೆ, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಭಿನ್ನರಾಶಿ ಪರಿವರ್ತಿಸಿ. ಇದನ್ನು ಆರ್ ಪಿ ಎಫ್ ಕೇಳೋ ಕ್ವಶನು. ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಡೇಸೊಳಗೆ ಏನು ಮಾಡ್ತೀನಿ, ಆರ್ ಪಿ ಎಫ್ ಡೇಟ್ ಬಿಟ್ಟಾರ ನಿನ್ನೆ, ಅದಕ್ಕೋಸ್ಕರ ಕ್ಲಾಸನ್ನು ರೆಡಿ ಮಾಡ್ತೀನಿ, ಅದನ್ನು ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ ಏನದ 0.427 ಬಾರ್. ಈ 2 ಮತ್ತು 7 ಮೇಲೆ ಬಾರ್ ಅದ. ರೂಲ್ಸ್ ಏನದ, ಪಾಯಿಂಟ್ ಆದ ನಂತರ ಸಂಖ್ಯೆಗಳು ಯಾವುದು ಈ ಕಡೆ ಬಂದರೆ ಸಂಖ್ಯೆ, ಈ ಕಡೆ ಪಾಯಿಂಟ್ ಈ ಕಡೆ ನಂಬರ್ ಇದ್ರೆ ಮತ್ತೆ ಅದಕ್ಕೆ ರೂಲ್ಸ್ ಚೇಂಜ್ ಆಗುತ್ತೆ. ಓಕೆ, ಇಲ್ಲಿ 2 7 ಮೇಲೆ ಬಾರ್ ಐತಿ ಅಂದ್ರೆ ಆ ಎರಡೂ ಸಂಖ್ಯೆಗಳು ಬಾರ್ ಪರವಾಗಿ 2 9 ಬರೀತೀನಿ. ಇದಕ್ಕೆ ಬಾರ್ ಇಲ್ಲ ಅಂದ್ರೆ ಅದು 0. ನೆಕ್ಸ್ಟ್ 427 ಇದ್ದಿದ್ದು ನಂಬರ್ ಬದಲು ಬಾರ್ ಇರಲಿಲ್ಲ ನಂಬರನ್ನು ಮೈನಸ್ ಮಾಡಬೇಕು. ಎಷ್ಟು ಬಂತು 423 ಡಿವೈಡೆಡ್ ಬೈ 990. ಈ ಕೆಳಗಡೆ ಬರೆಯಕ್ಕೆ ಬಂದ್ರೆ ಮುಗೀತು. ಇಲ್ಲಿ ಒಂದು ಆಪ್ಷನ್ ಅದ 990 ಇದ್ದದ್ದು, ಎಲ್ಲ 999 ಅದಾವೆ ನೋಡಿರಿ. ಹೌದು, ಆಪ್ಷನ್ ನಂಬರ್ ಸಿ. ಓಕೆ, ನೆಕ್ಸ್ಟ್ 60 ಮೇಜುಗಳನ್ನು 14,800 ರೂಪಾಯಿಗೆ ಖರೀದಿಸಿದರೆ ಶೇಕಡ 20ರಷ್ಟು ಲಾಭ ಗಳಿಸಲು, ಇದಕ್ಕೆ ಶೇಕಡ 20 ಲಾಭ ಬೇಕಾಗಿತ್ತು ಅಂತವನಿ. ಅಂದ್ರೆ 100ಕ್ಕೆ 120 ಲಾಭ ಬೇಕಾಗಿತ್ತು ಅಂದ್ರೆ ಎಷ್ಟು ಮೇಜುಗಳನ್ನು ಮಾರಬೇಕಂತ ಕೇಳ್ತಾನೆ. ಸಿಂಪ್ಲಿಫಿಕೇಶನ್ ಮಾಡಿರಿ. ಈ 0 ಈ 0 6 1 6 2 2 1 2 50 ಎಷ್ಟು ಬಂತು 14,800 ಡಿವೈಡೆಡ್ ಬೈ 50 ಅಂತಂದ್ರೆ 50 ಮೇಜುಗಳನ್ನು ಮಾರಬೇಕು. ಎಷ್ಟಕ್ಕೆ 14,800ಕ್ಕೆ ಅಂದರೆ ಎಷ್ಟು 50 ಮೇಜುಗಳನ್ನು ಮಾರಿದರೆ ಶೇಕಡ 20ರಷ್ಟು ಲಾಭವನ್ನು ಗಳಿಸ್ತಾನಂತ. ಓಕೆ, ಬೇರೆ ಮೆಥಡ್ಗಳನ್ನು ಮಾಡ್ತಾರೆ, ಬೇಕಾಗಿಲ್ಲ ನಮಗೆ, ಜಲ್ದಿ ಆನ್ಸರ್ ಬಂದರೆ ಸಾಕು. ನೆಕ್ಸ್ಟ್ 12, 46, 11 ಮತ್ತು 43ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ ಫಲಿತ ಸಂಖ್ಯೆಗಳು ಸಮಾನುಪಾತದಲ್ಲಿ ಇರುತ್ತವೆ, ಎಲ್ಲ ಸಮಾನಾಗಿರ್ತಾವೆ ಅಂತಂದು. ಈಗ 12, 46 ಆಮೇಲೆ 11, 43 ಇವೆರಡು ಪಾರ್ಟ್ ಮಾಡ್ಕೊತೀನಿ. ಇದ್ರಾಗ ದೊಡ್ಡ ಸಂಖ್ಯೆಗಳು ಮೈನಸ್ ಮಾಡಿಬಿಡ್ರಿ. ಇದು ನನಗೆ ಮೇನ್ ಸಂಖ್ಯೆ, ಇದೊಂದು. ಓಕೆ, ಇಲ್ಲಿ ಎಷ್ಟು ಬಂತು 12 46 ಅಂದ್ರೆ 3 34, ಇಲ್ಲಿ 32. ಸಿಂಪ್ಲಿಫಿಕೇಶನ್ ಮಾಡಿರಿ. ಇದು 16 2 16 2 17. ಇದಕ್ಕೆ ಎಷ್ಟು ವ್ಯತ್ಯಾಸ ಅದ 1 ಅದ ಅಂತಂದ್ರೆ ವ್ಯತ್ಯಾಸ 1 ಅದ ಅಂತಂದ್ರೆ ಈಗ ಬರೀದು ನೋಡಿರಿ. ಏನು ಬರೀತೀರಿ ಟೋಟಲ್ ಈ 16ಕ್ಕೆ ಈ 12 ಇಂಟು ಮಾಡಬೇಕು. 16 ಶಾರ್ಟ್ಕಟ್ ಆದರೆ 16 ಇಂಟು 12 ಯಾವ್ದು ಬೇಕಾದ ಇಂಥ ಲೆಕ್ಕ ಬಂದರೂ ಇದೇ ಥರ ಮಾಡಿರಿ, ಬಂದೇ ಬರುತ್ತೆ. ನೆಕ್ಸ್ಟು ಇದರಿಂದ ಈ ಚಿಕ್ಕ ಸಂಖ್ಯೆಗೆ ಇಂಟು ಮಾಡಿರಿ. 16 ಇಂಟು 12 ಅಂದರೆ 192 ಮೈನಸ್ 187 ಅಂತಂದಾಗ 5. ಶಾರ್ಟ್ಕಟ್ ಮೆಥಡ್ ಇದು. ಓಕೆ, ನೆಕ್ಸ್ಟ್ ರಮೇಶ್ ಅವರು ತಮ್ಮ ಸ್ಕೂಟರ್
ಈ ಥರ ಕ್ವಶನು ನೀವೇ ಮಾಡಿರಿ, ಕಮೆಂಟ್ ಮಾಡಿರಿ, ಆನ್ಸರನ್ನು ಲೆಕ್ಕ ಮಾಡಿ ಕಮೆಂಟ್ ಮಾಡಿರಿ. ಆನ್ಸರ್ ಇರ್ತೈತೆ ಇದನ್ನ ಮಾಡೋಕ್ಕೆ ಹೋಗ್ಬೇಡ್ರಿ. ಏನು ಸ್ಪೀಡು ಆಮೇಲೆ ಟೈಮ್ ಮೇಲೆ ಅದ. ಇವೊಂದು ಫಸ್ಟಿಗೆ 45 ಅದ, ಆಮೇಲೆ 30 ಅದ, ರೆಸಿಪ್ರೊಕಲ್ ಆಗುತ್ತೆ. ಈ ಕಡೆ 30 ಈ ಕಡೆ 40 ಈ ಥರ ಆಗುತ್ತೆ. ಡಿಫ್ರೆನ್ಸ್ ಎಷ್ಟದ ನೋಡಿರಿ, 15 ಅಂದ್ರೆ ಏನು ಈ ಥರ ಲೆಕ್ಕ ಮಾಡಿರಿ. 36 ಬರುತ್ತೆ. ಆನ್ಸರನ್ನು ಲೆಕ್ಕ ಮಾಡಿ ಕಮೆಂಟ್ ಮಾಡಬೇಕು. ಓಕೆ, ಬರಲಿಲ್ಲ ಅಂತ ಹೇಳಿರಿ, ನೆಕ್ಸ್ಟ್ ಕ್ಲಾಸ್ನಾಗ ಹೇಳ್ತೀನಿ. ನೆಕ್ಸ್ಟ್, ಇಬ್ಬರು ವ್ಯಕ್ತಿಗಳಿಗೆ 600 ರೂಪಾಯಿ ಮೊತ್ತವನ್ನು, ಇಲ್ಲಿ ನೋಡಿರಿ, ಇಬ್ಬರು ವ್ಯಕ್ತಿಗಳಿಗೆ 600 ರೂಪಾಯಿ ಮೊತ್ತವನ್ನು ಬರೋಬ್ಬರಿ ಒಬ್ಬರಿಗೆ 5% ವಾರ್ಷಿಕವಾಗಿ ಬಡ್ಡಿ, ಆಮೇಲೆ ಇನ್ನೊಬ್ಬರಿಗೆ 13% ಸಾಲವಾಗಿ ಕೊಡ್ತಾರೆ. ಟೋಟಲ್ ಸರಳ ಬಡ್ಡಿ 62 ಆಗೈತಂತ. ಈಗ 62 ರೂಪಾಯಿ ಆಗೈತೆ 600ಕ್ಕೆ. 100ಕ್ಕೆ ಅಂದರೆ ಎಷ್ಟು, 1 2 1 2 ಆಯಿತು. ಬರೀ 62 ಡಿವೈಡೆಡ್ ಬೈ 6 ಉಳಿತು. ಇದೇನು ನಮ್ಮದು ಸರಾಸರಿ ಅಂದಂಗೆ. 62 ಡಿವೈಡೆಡ್ ಬೈ 6. ಒಬ್ಬಗೆ 5%, ಇನ್ನೊಬ್ಬಗೆ 13% ಅಂತಂದಾಗ ಇಲ್ಲೇನು ನೀವು ಸಿಂಪ್ಲಿಫಿಕೇಷನ್ ಮಾಡೋಕ್ಕೆ ಬರುತ್ತೇನೋ, ಇಲ್ಲ ಅಂತಂದಾಗ ಈ 6ಅನ್ನು ಇವೆರಡಕ್ಕೂ ಮಲ್ಟಿಪ್ಲಿಕೇಷನ್ ಮಾಡಿರಿ. ಎಷ್ಟು ಬರುತ್ತೆ, 6 ಇಲ್ಲಿ 30, 13 6 78. ಈಗ ಇದನ್ನು ನಂಬರ್ಸ್ ತೊಗೊಂಡು ಮಾಡಿರಿ. 30 78 ಮಿಡಲ್ ಎಷ್ಟು ಉಳಿದತ್ತೆ, ಬರೀ 62 ಅಷ್ಟೇ ಉಳಿದತ್ತೆ. ಈಗ ಮಾಡಿರಿ. 30 62 30 ಹೋದ್ರೆ 32. ನೆಕ್ಸ್ಟ್ 72 62 ಹೋತಂದ್ರೆ 16. ಇವು ಒಂದೇ ಮಗ್ಗಿಗಳು ಹೋಗ್ತಾವೆ. 16 ಒಂದಲೇ 16 ಎರಡಲೇ ಅಂದರೆ 2 × 3 ಅಂತ 2 + 1 ಅಂತ 3 ಆಯಿತು. 3 ಅಂದ್ರೆ 600 ರೂಪಾಯಿ, ಹೌದಾ ಟೋಟಲ್. ಅಂದರೆ ಈಗ ನನಗೆ ಬೇಕಾಗೈತಿ 1 ಅಂದರೆ ಎಷ್ಟು, ಇದಕ್ಕೆ 2 ಮನೆ, ಇದಕ್ಕೆ × 200 ಮಾಡಿರಿ ಅಂದರೆ 200 ಬಂತು. ಒಂದನೇ ಆಪ್ಷನ್ದಾಗ 1:2 ಆಯ್ತಂತಂದ್ರೆ ಇದು 200 ಆಯ್ತಂದ್ರೆ ಇದು 400 ಆಗುತ್ತೆ. ಇದು ಡಬಲ್ ಅಂದ್ರೆ 200 ಮತ್ತು 400. ಒಬ್ಬಗೆ 200 ಕೊಟ್ಟಾನ, ಒಬ್ಬಗೆ 400 ಕೊಟ್ಟಾನ. ಓಕೆ, ನೆಕ್ಸ್ಟ್ ಒಂದು ವೇಳೆ ಪಪ್ಪಾಯದ ಬೆಲೆ 40% ಹೆಚ್ಚಾದರೆ, ಈಗ 40% ಹೆಚ್ಚಾದರೆ ಪಪ್ಪಾಯದ ಮೇಲೆ ಉಂಟಾಗುವ ವೆಚ್ಚವು 10% ಇಳಿಕೆಯಾಗುವುದು. ಸಾಧ್ಯವಾಗುವಂತೆ ಪಪ್ಪಾಯದ ಬಳಕೆಯನ್ನು ಎಷ್ಟು % ಕಡಿಮೆ ಮಾಡಬೇಕಾಗುತ್ತದೆ. ಈಗ 100 ಐತೆ ನಂದು ಫಸ್ಟಕ್ಕೆ, ಆಮೇಲೆ ಇದು 140 ಆಗೈತಿ, ಇದು ಎರಡನೇದು ಚೇಂಜ್ ಆಗೈತಿ. ಹಾಗಾದ್ರೆ 10% ಇಳಿಕೆ ಆಗೈತಿ. ಯಾವಾಗ ಈ 100 ಇದ್ದದ್ದು 10% ಇಳಿಕೆ ಆಗೈತಿ ಅಂದರೆ 90 ಆಗೈತಿ, ಹೌದಾ. ಇಷ್ಟಾದಮೇಲೆ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಬರ್ಕೋಬೇಕು. ಈಗ 140 ಡಿವೈಡೆಡ್ ಬೈ 100 ಇಂಟು B ಡಿವೈಡೆಡ್ ಬೈ A ಈಕ್ವಲ್ ಟು 90 ಡಿವೈಡೆಡ್ ಬೈ 100. ಈ 0 ಹೋಯಿತು. ಈ 100 ಮೇಲ್ಗಡೆ ಇದೊಂದು 0 ಇದೊಂದು 0, ಈ 0 ಈ 0 ಅಂತಂದರೆ B ಡಿವೈಡೆಡ್ ಬೈ A ಈಕ್ವಲ್ ಟು 9 ಡಿವೈಡೆಡ್ ಬೈ 14. 14ಕ್ಕಿಂತ ಎಷ್ಟು ಕಮ್ಮಿ ಆಗೈತಿ, 5 ಕಮ್ಮಿ ಆಗೈತಿ. ಅಂತಂದ್ರೆ 14ಕ್ಕೆ 5 ಕಮ್ಮಿ ಆಗೈತೆ ಅಂತಂದ್ರೆ 100ಕ್ಕೆ ಎಷ್ಟು, 500 ಡಿವೈಡೆಡ್ ಬೈ 14 ಮಾಡಿದರೆ ಎಷ್ಟು ಬಂತು, 14 ಮೂರಲೆ ಆದಮೇಲೆ 48 14 5 ಅಂತಂದ್ರೆ 35 ಎಲ್ಲೈತಿ. ಮುಂದೆ ಪಾಯಿಂಟ್ದಾಗ ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ನಾನು ಹೇಳಿದ್ನ ಆಮೇಲೆ ನಮಗೆ ಆನ್ಸರ್ ಒಂದೊಂದೇ ನಂಬರ್ಸ್ ಬೇರೆ ಬೇರೆ ನಂಬರ್ಸ್ ಆಗಿದ್ದು ಅಂದರೆ ನಮಗೆ ಆನ್ಸರ್ ಸಿಕ್ಕಿತ್ತಂದ್ರೆ ಮುಂದೆ ಹೋಗುವ ಅವಶ್ಯಕತೆ ಇಲ್ಲ. 35.7. ನೆಕ್ಸ್ಟ್ ನೆಕ್ಸ್ಟ್ 15 ಜನ ಹುಡುಗರಿರೋ ಒಂದು ಗುಂಪಿನಲ್ಲಿ ಸರಾಸರಿ 24. 15 ಜನದ 24 ಅದ. 13 ವರ್ಷ ವಯಸ್ಸಿನ ಒಬ್ಬ ಹುಡುಗನು ಆ ಗುಂಪಿನಿಂದ ತೊರೆಯುತ್ತಾನೆ. 13 ವಯಸ್ಸಿನ ಏನು ಮಾಡ್ತಾನೆ, ಅದರಿಂದ ಹೊರಗೆ ಹೋಗ್ಬಿಡ್ತಾನೆ. ಅದಾದಮೇಲೆ ಒಬ್ಬ ಹೊಸ ಹುಡುಗ ಗುಂಪಿಗೆ ಬಂದು ಸೇರ್ತಾನೆ ಮತ್ತು ಗುಂಪಿನ ಸರಾಸರಿಯಲ್ಲಿ 1 ವರ್ಷ ಹೆಚ್ಚಾಕತ್ತೆ. ಅಂದ್ರೆ 24 ಇದ್ದದ್ದು 25 ಆಗುತ್ತೆ.
ಅಂತ ಇದಕ್ಕೆ ಎಷ್ಟು ಹೆಚ್ಚಾಗೈತಿ? 1 ಹೆಚ್ಚಾಗೈತಿ. 1 ಅಂದ್ರೆ 15ಕ್ಕೆ 1 ಹೆಚ್ಚಾಗೈತೆ ಅಂತಂದ್ರೆ 15 ಇಂಟು ಅಂದ್ರೆ 15. ಈ 13 ವಯಸ್ಸಿನಾಗ ಬಂದು ಹೋಗ್ಯಾನಲ್ಲ, ಅದಕ್ಕೆ 15 ಆ್ಯಡ್ ಮಾಡಿಬಿಡ್ರಿ. ಟೋಟಲ್ ಹೋದೊಂದು ಬಂದೊಂದು ಕರೆಕ್ಟ್ ಆಗಿಬಿಡುತ್ತೆ. ಎಷ್ಟು? 28 ಇಯರ್ಸ್, 28 ವರ್ಷಗಳು. ಗೊತ್ತಾಯಿತು? ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಸಿಂಪಲ್ ಮೆಥಡ್ ನೆನಪಿಟ್ಕೊಂಡು ಹೋಗ್ರಿ. ಯಾಕಂದ್ರೆ ಭಾಳ ದಿನ ಇಲ್ಲ, ಇನ್ನೊಂದು 4 ದಿನ ಆಯ್ತು ಎಕ್ಸಾಮ್ ಕಷ್ಟ. ಎಸ್, ಲಾಸ್ಟ್ ಕ್ವಶನ್. ಒಂದು ವೇಳೆ 36 ವಸ್ತುಗಳನ್ನು ಮಾರಿದ ನಂತರ ಒಬ್ಬ ವ್ಯಾಪಾರಿಯು 9 ವಸ್ತುಗಳನ್ನು ಮಾರಾಟ ಬೆಲೆಯಷ್ಟು ಲಾಭ ಗಳಿಸಿದರೆ ಅವನಿಗೆ ಬಂದ ಶೇಕಡಾವಾರು ಲಾಭವನ್ನು ಕಂಡುಹಿಡಿಯಿರಿ. ಅಂತಂದ್ರೆ 36 ವಸ್ತುಗಳನ್ನು ಮಾರಿದ ಬೆಲೆ ಅಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಆ ಸೆಲ್ಲಿಂಗ್ ಪ್ರೈಸ್ ಇದು ಏನೈತಿಲ್ಲ, ಅಷ್ಟ ವಸ್ತುಗಳನ್ನು ಕೊಂಡ ಬೆಲೆ ಇತ್ತಂದ್ರೆ ಅದಕ್ಕೆ ಅವನಿಗೆ 9 ವಸ್ತುಗಳ ಮಾರಾಟದ ಬೆಲೆ ಲಾಭ ಆಕ್ಕಿತ್ತಂತೆ. ಇದು ಅವ್ನು ಹೇಳಿದ ಲೈನು. ಈಗ ಸೆಲ್ಲಿಂಗ್ ಪ್ರೈಸ್ ಇದು ಈ ಕಡೆ ಕಳಿಸ್ರಿ, ಮೈನಸ್ ಆಗುತ್ತೆ. 36 9 ಅಂದರೆ 27 ಆಯಿತು. 27 ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು 36 ಕಾಸ್ಟ್ ಪ್ರೈಸ್. ಈಗ 27 ಆ ಕಡೆ ಕಳಿಸಿಬಿಡ್ರಿ. ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಈಕ್ವಲ್ ಟು 36 ಡಿವೈಡೆಡ್ ಬೈ 27. ಸಿಂಪ್ಲಿಫಿಕೇಷನ್ ಮಾಡಿರಿ. 9 4 9 3 ಅಂತಂದ್ರೆ 4/3. ಅಂದರೆ ಇದಕ್ಕಿಂತ ಇದು ಎಷ್ಟು ಹೆಚ್ಚದ? 1 ಹೆಚ್ಚದ. ಅಂದ್ರೆ 3ಕ್ಕೆ 1 ಹೆಚ್ಚದ. 100ಕ್ಕೆ ಎಷ್ಟು? 3 3 ಅಂದರೆ 33.33 ಅಂತಂದ್ರೆ 33.33% ಆದಷ್ಟು ಆನ್ಸರ್ ಅದಾನು ಅದ. ಅಂದ್ರೆ ಲಾಭ ಎಷ್ಟು? ಶೇಕಡಾ 33ರಷ್ಟು. 3 ಇದ್ದದ್ದು 4 ಆಗೈತೆ ಅಂದ್ರೆ 1 ಹೆಚ್ಚಾಗೈತೆ ಅಂದ್ರೆ ಅದು 1 ಲಾಭ. 3ಕ್ಕೆ 1 ಹೆಚ್ಚಾಗೈತೆ, 100ಕ್ಕೆ ಅಂದರೆ ಎಷ್ಟು? 33.33. ಇದೇನು ಎಲ್ಲಿವರೆಗೂ ಆಯ್ತು ಅಂತಂದರೆ ಇವತ್ತು ಲಾಸ್ಟ್ 22 23 ಆಗಿತ್ತಲ್ಲ, ಇದು 24 26 27 28 ಹಾಗೂ 29 ಫೆಬ್ರವರಿ ಮತ್ತು ಮಾರ್ಚ್ 1ನೇ ತಾರೀಕೆಂದು 2024 ಇದು ಕಂಪ್ಲೀಟೆಡ್ ಆಯಿತು. ಓಕೆ, ಇನ್ನು ನೆಕ್ಸ್ಟ್ ವಿಡಿಯೋದಾಗ ಏನು ಮಾಡೋಣ ಅಂತಂದ್ರೆ ಮಾರ್ಚ್ 1 ಆದಮೇಲೆ 2 ಆಗಿಲ್ಲ 3 ಆಗಿಲ್ಲ 5 6 7 ಮಾರ್ಚ್ 2024 ಇಂಪಾರ್ಟೆಂಟ್ ಕ್ವಶನ್ಸ್ ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇವನು ನೋಡ್ಕೊತ ಹೋಗೋಣ. ಕಂಟಿನ್ಯೂ ಮಾಡ್ತೀನಿ. ಇದಾದಮೇಲೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತೇಳಿ ಮಾಡ್ತೀವಿ. ಇದನ್ನು ಎರಡು ತಪ್ಪಿಸ್ತಾನೆ ನೋಡಿರಿ. ಎಲ್ಲ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ತೊಗೊಂಡಿನಿ. ಯಾಕಂತಂದ್ರೆ ಎಲ್ಲ ಲಿಮಿಟೆಡ್ ಕ್ವಶನ್ಸ್ ಬಂದವು ಲಾಸ್ಟ್ ಟೈಮು. ಈ ಸಲ ಬರೋ ಚಾನ್ಸಸ್ ಜಾಸ್ತಿ ಅದ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗೋಣ. ಜೈ ಹಿಂದ್.